ರಾಗಿಣಿ ಹಳ್ಳಿಯ ನೆಲದಲ್ಲಿ ಬೆಳೆದ ಹುಡುಗಿಯಾಗಿದ್ದಳು. ಅವಳಿಗೆ ಇಂಗ್ಲಿಷ್ ಮಾತನಾಡಲು ಬರುತ್ತಿರಲಿಲ್ಲ. ಅವಳು ಪಾಶ್ಚಿಮಾತ್ಯ ಬಟ್ಟೆಗಳನ್ನು ಧರಿಸುತ್ತಿರಲಿಲ್ಲ. ಯಾಕಂದರೆ ಅವಳು ಸಂಪೂರ್ಣವಾಗಿ ಹಳ್ಳಿಯವಳಾಗಿದ್ದಳು. ಆದರೆ ಅವಳ ಮದುವೆ ಮಾತ್ರ ರಾಜ್ ಎಂಬ ನಗರದ ಹುಡುಗನೊಂದಿಗೆ ನಡೆಯುತ್ತದೆ. ಅವನು ಬ್ಯಾಂಕಿನಲ್ಲಿ ಅಧಿಕಾರಿಯಾಗಿದ್ದ. ಹಾಗೆ ಅವನು ತನಗೆ ಹಳ್ಳಿಯ ಹುಡುಗಿ ಬೇಡವೆಂದೇ ಹೇಳುತ್ತಿದ್ದ. ಆದರೆ ರಾಗಿಣಿಯ ಅದೃಷ್ಟದಲ್ಲಿ ದೇವರು ಅದೇನನ್ನು ಬರೆದಿದ್ದನೋ ಗೊತ್ತಿಲ್ಲ. ಅವಳಿಗೆ ನಗರದ ಅತ್ತೆ ಮಾವನೇ ಸಿಕ್ಕಿದ್ದರು. ರಾಗಿಣಿ ತನ್ನ ತಾಯಿಯೊಂದಿಗೆ ಅಂಗಳದಲ್ಲಿ ಕುಳಿತು ಗೋಧಿಯನ್ನು ಸ್ವಚ್ಛಗೊಳಿಸುತ್ತಿದ್ದಳು. ಆಗ ಅವಳ ಪಕ್ಕದ ಮನೆಯ ಚಿಕ್ಕಮ್ಮ ಓಡುತ್ತಾ ಬಂದು, ಅರೆ ರಾಗಿಣಿ, ನಿನ್ನ ಚಿಕ್ಕಪ್ಪನ ಫೋನ್ ಬಂದಿತ್ತು. ನಿನ್ನ ಮದುವೆಯನ್ನು ನಿಶ್ಚಯಿಸಿದ್ದಾರಂತೆ. ಇನ್ನು ನಿನ್ನ ಮದುವೆ ನಗರದ ಹುಡುಗನ ಜೊತೆ ನಡೆಯುತ್ತದೆ ಎಂದಳು. ಅದನ್ನು ಕೇಳುತ್ತಿದ್ದಂತೆ ರಾಗಿಣಿಯ ಕೈಯಿಂದ ಗೋಧಿ ಚೆಲ್ಲಿದವು. ಅವಳ ಮುಖದಲ್ಲಿ ನಾಚಿಕೆ ಹಾಗೂ ಭಯ ಎರಡೂ ಇದ್ದುದನ್ನು ಅವಳ ಅಮ್ಮ ಅವಳ ಕಣ್ಣುಗಳಲ್ಲಿ ಇಣುಕಿ ನೋಡಿದ್ದಳು. ಅನಂತರ ಅವರು ತನ್ನ ಅತ್ತಿಗೆ ಮುಖ ನೋಡುತ್ತಾ, ನಗರಕ್ಕೆ ಅವಳು ಹೇಗೆ ಅತ್ತಿಗೆ ಎಂದು ಗೊಂದಲದಿಂದಲೇ ಕೇಳಿದಳು. ಆಗ ಅವರ ಅತ್ತಿಗೆ, ಅವರು ತುಂಬ ಒಳ್ಳೆಯ ಮನೆತನದವರು, ಹುಡುಗ ಕೂಡ ವಿದ್ಯಾವಂತ, ಅಲ್ಲದೆ ಬ್ಯಾಂಕಿನಲ್ಲಿ ಅಧಿಕಾರಿಯಾಗಿದ್ದಾನೆ. ನಮ್ಮ ರಾಗಿಣಿಗೆ ಯಾವುದೇ ಕೊರತೆಯಾಗೋದಿಲ್ಲ. ಹಾಗೆ ಈ ವಿಷಯದಲ್ಲಿ ಯಾವ ಚಿಂತೆಯೂ ಬೇಡ. ನಮ್ಮ ರಾಗಿಣಿ ಆ ಮನೆಗೆ ಸೊಸೆಯಾಗಿ ಹೋದರೆ ಅವಳ ಅದೃಷ್ಟವೇ ಹೊಳೆಯುತ್ತದೆ ಎಂದರು. ಆದರೆ ರಾಗಿಣಿಯ ಮನಸ್ಸಿನಲ್ಲಿ ಅನೇಕ ಪ್ರಶ್ನೆಗಳು ಮೂಡಿದವು. ಅವಳು ಎಂದಿಗೂ ನಗರಕ್ಕೆ ಹೋಗಿರಲಿಲ್ಲ. ಅವಳಿಗೆ ಹಳ್ಳಿಯ ಬಾವಿ, ಹೊಲ, ಮರಗಳು, ಮೇಕೆಗಳು ಇದೇ ಅವಳ ಪ್ರಪಂಚವಾಗಿತ್ತು. ಹೀಗಿರುವಾಗ ಆ ನಗರದಲ್ಲಿ ತಾನು ಹೇಗೆ ಬದುಕಲಿ, ಆ ಹೊಳೆಯುವ ಜಗತ್ತನ್ನು ಹೇಗೆ ನಿಭಾಯಿಸಲಿ ಎಂದು ಚಿಂತಿಸಿದಳು. ಆದರೆ ಅವಳ ಕುಟುಂಬದ ಸಂತೋಷವೇ ಅವಳಿಗೆ ಎಲ್ಲಕ್ಕಿಂತ ಹೆಚ್ಚಾಗಿತ್ತು. ಅವಳು ತನ್ನನ್ನು ತಾನೇ ಸಮಾಧಾನ ಪಡಿಸಿಕೊಳ್ಳುತ್ತಾ, ಏನಾಗುತ್ತದೋ ನೋಡೋಣ, ಅಪ್ಪ ಅಮ್ಮನ ಗೌರವವನ್ನು ಉಳಿಸಿಕೊಳ್ಬೇಕು ಅಷ್ಟೆ, ನಾನು ಎಲ್ಲವನ್ನೂ ಕಲಿತುಕೊಳ್ಳುತ್ತೇನೆ ಅಂತ ತನ್ನಲ್ಲೇ ನಿರ್ಧರಿಸಿ ತಾನು ನಗರಕ್ಕೆ ಹೋಗುವ ಕನಸು ಕಾಣಲು ಪ್ರಾರಂಭಿಸಿದಳು. ಹಳ್ಳಿಯಲ್ಲಿ ರಾಗಿಣಿಯ ಮದುವೆಯ ಸುದ್ದಿ ಬೆಂಕಿಯಂತೆ ಹರಡಿತು. ನೆರೆಹೊರೆಯ ಮಹಿಳೆಯರು, ಚಿಕ್ಕಮ್ಮ, ದೊಡ್ಡಮ್ಮ ಎಲ್ಲರೂ ಅಂಗಳದಲ್ಲಿ ಸೇರಿದ್ದರು. ಅಂಗಳದಲ್ಲಿ ಮಾವಿನ ಮರದ ಕೆಳಗೆ ಮಂಚದ ಮೇಲೆ ರಾಗಿಣಿಯ ತಾಯಿ ಕುಳಿತಿದ್ದರು. ಎಲ್ಲೆಡೆ ಸಿಹಿ ತಿಂಡಿಗಳನ್ನು ಹಂಚಲಾಗುತ್ತಿತ್ತು. ರಾಗಿಣಿ ವಧುವಾಗುವ ಕಲ್ಪನೆಯಿಂದ ಎಷ್ಟು ಸಂತೋಷಗೊಂಡಿದ್ದಳೋ ಅಷ್ಟೇ ಭಯವು ಅವಳ ಮನಸ್ಸಿನಲ್ಲಿತ್ತು. ಅವಳು ತನ್ನ ಗೆಳತಿ ಶಾಲಿನಿಯನ್ನು ತನ್ನ ಬಳಿ ಕೂರಿಸಿಕೊಂಡು, ಶಾಲು, ನಗರ ಹೇಗಿರುತ್ತದೆ? ಅಲ್ಲಿ ಹೊಲಗಳಿರೋದಿಲ್ವಾ ಎಂದು ಕೇಳಿದಳು. ಶಾಲು ನಗುತ್ತಾ, ಅರೆ ಹುಚ್ಚಿ, ಅಲ್ಲಿ ಹೊಲಗಳಿರೋದಿಲ್ಲ, ದೊಡ್ಡ ದೊಡ್ಡ ಬಂಗ್ಲೆಗಳಿರುತ್ತವೆ. ಐಷಾರಾಮಿ ಕಾರಿನಲ್ಲೇ ಎಲ್ಲರೂ ಓಡಾಡ್ತಾರೆ. ಹಾಗೂ ಅಲ್ಲಿನ ಮಹಿಳೆಯರು ಪಳಪಳ ಅಂತ ಹೊಳೆಯುತ್ತಿರುತ್ತಾರೆ ಎಂದಳು. ಆಗ ರಾಗಿಣಿ ತನ್ನ ಅಂಗೈಯಲ್ಲಿರುವ ಮೆಹಂದಿಯನ್ನು ನೋಡಿದಳು. ಹಳ್ಳಿಯ ಮಣ್ಣಿನ ವಾಸನೆ ಅದರಲ್ಲಿ ತುಂಬಿತ್ತು. ಈ ಸುಗಂಧ ನಗರದಲ್ಲಿ ಕಳೆದು ಹೋಗಬಹುದೇ ಎಂದು ಅವಳಿಗೆ ಅನಿಸಿತು. ಅಂತೆ ಅವಳ ಮದುವೆ ಬಹಳ ಅದ್ಧೂರಿಯಾಗಿ ನಡೆಯಿತು. ರಾಜನಂತೆ ಕುದುರೆ ಮೇಲೆ ಸವಾರಿ ಮಾಡುತ್ತಾ ಬಂದಿದ್ದ. ಗ್ರಾಮದ ಮಕ್ಕಳು ಅವನ ಸುತ್ತಲೂ ನೃತ್ಯ ಮಾಡುತ್ತಿದ್ದರು. ರಾಗಿಣಿಯ ಕಣ್ಣುಗಳು ನಾಚಿಕೆಯಿಂದ ಕೆಳಗೆ ಬಾಗಿದ್ದವು. ಸಭಾಂಗಣದಲ್ಲಿ ಪಂಡಿತರು ಮಂತ್ರಗಳನ್ನು ಪಠಿಸುತ್ತಿದ್ದರು. ಹಾಗೂ ಕ್ಷಣಾರ್ಧದಲ್ಲಿಯೇ ಸಪ್ತಪದಿಯ ಶಾಸ್ತ್ರವು ಮುಗಿದಿತ್ತು. ಪ್ರತಿಯೊಂದು ಹೆಜ್ಜೆ ಸಪ್ತಪದಿ ತುಳಿಯುವಾಗಲೂ ಅವಳು ತನ್ನ ಹಳ್ಳಿಯಿಂದ ತಾನು ದೂರವಾಗುತ್ತಿರುವುದನ್ನು ಗ್ರಹಿಸಿಕೊಳ್ಳುತ್ತಿದ್ದಳು. ವಿದಾಯದ ಸಮಯ ಬಂದಾಗ ರಾಗಿಣಿಯ ತಾಯಿ ಅವಳ ಹಣೆಯನ್ನು ಚುಂಬಿಸುತ್ತಾ, ಮಗಳೇ, ಇನ್ನು ನಿನಗೆ ಎಲ್ಲವೂ ನಿನ್ನ ಅತ್ತೆಯ ಮನೆಯೇ. ಆದರೆ ನಿನ್ನ ಗೌರವವನ್ನು ಎಂದಿಗೂ ಕಳೆದುಕೊಳ್ಬೇಡ, ನೆನಪಿಡು ಎಂದರು. ಕಣ್ಣೀರಿನಲ್ಲಿ ನೆನೆದ ರಾಗಿಣಿ ತಾಯಿಯ ಕೈ ಹಿಡಿದು ಬಿಕ್ಕಿ ಬಿಕ್ಕಿ ಅಳತೊಡಗಿದಳು. ದಿಬ್ಬಣವು ವಧುವಿನೊಂದಿಗೆ ಹೊರಟು ನಿಂತಿತು. ಸುತ್ತಲೂ ಶಹನಾಯಿಗಳು ಮೊಳಗುತ್ತಿದ್ದವು. ಆದರೆ ರಾಗಿಣಿಯ ಹೃದಯದಲ್ಲಿ ಹೇಳಲಾಗದ ನೋವಿತ್ತು. ಒಂದು ಭಯ, ಬಹುಶಃ ಅವಳಿಗೆ ಸ್ವತಃ ಸರಿಯಾಗಿ ಅರ್ಥವಾಗುತ್ತಿರಲಿಲ್ಲ. ಹೀಗೆ ರಾಜ್ ಜೊತೆ ರಾಗಿಣಿ ಕಾರಿನಲ್ಲಿ ಕುಳಿತಾಗ ಹಳ್ಳಿಯ ಕಚ್ಚಾ ರಸ್ತೆಗಳು ಸಹ ಹಿಂದೆ ಉಳಿದವು. ಸಿಸಿ ರಸ್ತೆ, ದೊಡ್ಡ ದೊಡ್ಡ ವಿದ್ಯುತ್ ಕಂಬಗಳು, ನಗರದ ವೈಭವ ಎಲ್ಲವೂ ರಾಗಿಣಿಯ ಕಣ್ಣುಗಳಲ್ಲಿ ಇಳಿಯುತ್ತಿತ್ತು. ರಾಜ್ ಮೌನವಾಗಿದ್ದ. ಹೊಸ ವಧು, ಕೆಂಪು ಬಟ್ಟೆ, ದೊಡ್ಡ ದೊಡ್ಡ ಕಣ್ಣುಗಳು. ಅವನು 2-3 ಬಾರಿ ಕಣ್ಣು ತುಂಬ ರಾಗಿಣಿಯನ್ನು ನೋಡಿದ. ಆದರೆ ಅವನ ಮನಸ್ಸಿನಲ್ಲಿ ಯಾವುದೇ ಭಾವನೆಗಳು ಹುಟ್ಟುತ್ತಿರಲಿಲ್ಲ. ಹಾಗೆ ಇದರ ಮಧ್ಯೆ ಅವನ ಸ್ನೇಹಿತರು ಅವನಿಗೆ ಏನು ಹೇಳಿದ್ದಾರೆ ಎಂಬುದು ನೆನಪಿತ್ತು. ಹಳ್ಳಿಯ ಹುಡುಗಿಯನ್ನು ಮದುವೆಯಾಗಲಂತೂ ಒಪ್ಪಿದೆ, ಆದರೆ ನಿನ್ನ ಜೊತೆ ಅವಳು ಹೇಗಿರ್ತಾಳೆ, ಹಾಗೂ ನೀನೆಲ್ಲವನ್ನು ಹೇಗೆ ನಿಭಾಯಿಸ್ತೀಯ ಅಂತ ಯೋಚಿಸಿದ್ಯಾ ಅಂತ ಕೇಳಿದ್ದರು. ನಂತರ ರಾಜ್ ಆಳವಾದ ನಿಟ್ಟುಸಿರು ಬಿಡುತ್ತಾ ಒಂದ್ಸಲ ಕಾರಿನ ಗಾಜಿನಲ್ಲಿ ತನ್ನನ್ನು ತಾನು ನೋಡಿ ನಂತರ ರಾಗಿಣಿಯ ಕಡೆಗೆ ಓರೆ ನೋಟ ಬೀರುತ್ತಾ, ಎಲ್ಲವೂ ಸರಿಯಾಗುತ್ತದೆ ಎಂದು ತನ್ನ ಮನಸ್ಸಿನಲ್ಲಿಯೇ ಅಂದುಕೊಂಡ. ಆದರೆ ನಾಲಿಗೆ ಮೌನವಾಗಿತ್ತು. ಇತ್ತ ರಾಗಿಣಿಯ ಕಿವಿಯಲ್ಲಿ, ಮಗಳೇ, ನಿನ್ನ ಘನತೆಯನ್ನು ಕಳೆದುಕೊಳ್ಬೇಡ ಎಂಬ ಅವಳ ತಾಯಿಯ ಮಾತುಗಳೇ ಮೊಳಗುತ್ತಿದ್ದವು. ಅಪಾರ್ಟ್ಮೆಂಟ್ನ ಮುಂದೆ ಕಾರು ನಿಂತಾಗ ರಾಗಿಣಿಯ ಹೃದಯ ಬಡಿತ ಹೆಚ್ಚಾಯಿತು. ಹಳ್ಳಿಯ ಕಚ್ಚಾ ಅಂಗಳ, ತುಳಸಿ ಕಟ್ಟೆ ಹಾಗೂ ಮಣ್ಣಿನ ಸುವಾಸನೆ ಎಲ್ಲೋ ಹಿಂದೆ ಉಳಿದು ಹೋಗಿತ್ತು. ಎದುರಿಗೆ ಎತ್ತರದ ಕಟ್ಟಡಗಳಿದ್ದವು. ಮೆಟ್ಟಿಲುಗಳನ್ನು ಅಮೃತಶಿಲೆಯಿಂದ ಮಾಡಿದ್ದರು. ದೊಡ್ಡ ಬಾಗಿಲು ಹಾಗೂ ಗೋಡೆಯ ಮೇಲೆ ರಾಜ್ ಶರ್ಮಾ ಎಂಬ ಹೆಸರಿನ ನೇಮ್ ಪ್ಲೇಟ್ ಹೊಳೆಯುತ್ತಿದ್ದವು.
ರಾಜ್ ಮೌನವಾಗಿ ಕಾರಿನ ಬಾಗಿಲು ತೆರೆದು ಇಳಿದು ಬಾ, ಇದೇ ನಮ್ಮ ಮನೆ ಎಂದಾಗ ರಾಗಿಣಿ ಸೆರಗಿನಿಂದ ತಲೆ ಮುಚ್ಚಿಕೊಂಡು ಸೀರೆಯ ನೆರಿಗೆಗಳನ್ನು ಪದೇ ಪದೇ ಸರಿಪಡಿಸಿಕೊಳ್ಳುತ್ತಿದ್ದಳು. ಕಾಲುಗಳು ನಡುಗುತ್ತಿದ್ದವು. ಜನರು ತನ್ನನ್ನು ಹೇಗೆ ನೋಡುತ್ತಾರೋ ಗೊತ್ತಿಲ್ಲ ಎಂಬ ಭಯ ಅವಳನ್ನು ಆವರಿಸಿತು. ಹೀಗೆ ಬಾಗಿಲು ತೆರೆಯುತ್ತಿದ್ದಂತೆಯೇ ಎದುರಿಗೆ ರಾಜ್ನ ತಾಯಿ ಸುಮಿತ್ರಾರವರು ನಿಂತಿದ್ದರು. ಅವಳ ಉದ್ದನೆಯ ಮುಸುಕನ್ನು ನೋಡಿ ಅವರ ಹಣೆ ಸ್ವಲ್ಪ ಸುಕ್ಕುಗಟ್ಟಿತು. ಬಂದ್ರ ನೀವು, ಒಳಗೆ ಬನ್ನಿ ಎಂದಾಗ ರಾಗಿಣಿ ಅವರ ಪಾದ ಮುಟ್ಟಿ ನಮಸ್ಕರಿಸಿದಳು. ಅವರು ಸಹ ಕೈ ಚಾಚಿ ಆಶೀರ್ವದಿಸಿದರು. ಆದರೆ ಅವರ ಕಣ್ಣು ಅವಳ ಮುಗ್ಧತೆಯ ಮೇಲೆ ಹೋಗಿ ನಿಂತಿತು. ಸಂಪೂರ್ಣ ಹಳ್ಳಿಯ ಸುವಾಸನೆ ಇದೆ ಅಂತ ಸುಮಿತ್ರಾ ಮನಸ್ಸಿನಲ್ಲಿ ಗ್ರಹಿಸಿದರು. ನನಗೆ ಇಂತಹ ಸೊಸೆಯೇ ಬೇಕಿತ್ತು. ನನ್ನ ಮನೆಯ ಎಲ್ಲ ಕೆಲಸಗಳನ್ನು ಮಾಡುವ ಹಾಗೂ ನನ್ನ ಮುಂದೆ ತನ್ನ ಧ್ವನಿಯನ್ನು ಎತ್ತದ ಸೊಸೆ. ಅದಕ್ಕಾಗಿ ನಾನು ನನ್ನ ಮಗನ ಮದುವೆಯನ್ನು ಹಳ್ಳಿಯ ಹುಡುಗಿಯೊಂದಿಗೆ ಮಾಡಿದ್ದೇನೆ ಎಂದು ಮನಸ್ಸಲ್ಲಿಯೇ ಸಂತೋಷ ಪಡುತ್ತಿದ್ದರು. ಒಳಗೆ ಡ್ರಾಯಿಂಗ್ ರೂಮ್ನಲ್ಲಿ ರಾಜನ ಆಫೀಸ್ನ ಇಬ್ಬರು ಸ್ನೇಹಿತರು ಕುಳಿತಿದ್ದರು. ಅವರಿಗೆ ಇದೆಲ್ಲ ತಮಾಷೆಯಾಗಿತ್ತು. ಹಳ್ಳಿಯ ವಧು ನಗರದ ದುಬಾರಿ ಸೋಫಾದ ಮೇಲೆ ಕುಳಿತಿರುವುದನ್ನು ನೋಡುವುದೇ ಅವರಿಗೆ ಮಜದ ವಿಷಯವಾಗಿತ್ತು. ಆಗ ಒಬ್ಬ ನಿಧಾನವಾಗಿ ರಾಜನ ಕಿವಿಯಲ್ಲಿ, ಅತ್ತಿಗೆ ತುಂಬ ಮುಗ್ಧಳಂತೆ ಕಾಣ್ತಿದ್ದಾರೆ, ಇಲ್ಲಿ ಅವಳು ಹೊಂದಿಕೊಳ್ಳಲು ಸಾಧ್ಯವಾಗಬಹುದಾ ಅಂತ ಪಿಸುಗುಟ್ಟಿದಾಗ ರಾಜ್ ಏನೂ ಉತ್ತರಿಸಲಿಲ್ಲ. ಅವನಿಂದ ತನ್ನ ನೋಟವನ್ನು ತಪ್ಪಿಸಿದನು. ಸ್ವಲ್ಪ ಹೊತ್ತಿನ ನಂತರ ಸುಮಿತ್ರಾ ರಾಗಿಣಿಯನ್ನು ಅಡುಗೆ ಮನೆಗೆ ಕರೆದು ಸ್ವಲ್ಪ ಚಹಾ ಮಾಡು, ಎಲ್ಲರೂ ಕಾಯ್ತಿದ್ದಾರೆ ಎಂದಾಗ ರಾಗಿಣಿ ಬೇಗನೆ ತನ್ನ ಸೀರೆಯನ್ನು ಸರಿಪಡಿಸಿಕೊಂಡಳು. ಅವಳು ಹಳ್ಳಿಯಲ್ಲಿ ಒಲೆಯ ಮೇಲೆ ಚಹಾ ಮಾಡಿದವಳಾಗಿರೋದ್ರಿಂದ ಇಲ್ಲಿ ಗ್ಯಾಸ್ ಸ್ಟವ್, ಎಲೆಕ್ಟ್ರಿಕ್ ಕೆಟಲ್, ಹೊಳೆಯುವ ಪಾತ್ರೆಗಳು ಎಲ್ಲವೂ ಅವಳಿಗೆ ಹೊಸದಾಗಿ ಕಂಡಿತು. ಕಪ್ಪಿಲ್ಲಿದೆ, ಸಕ್ಕರೆ ಎಲ್ಲಿದೆ, ಒಲೆ ಹೇಗೆ ಉರಿಸೋದು ಅಂತ ಅವಳಿಗೆ ಏನೂ ಅರ್ಥವಾಗುತ್ತಿರಲಿಲ್ಲ. ಆಗ ರಾಜ್ ತಾಯಿ ಅಡುಗೆ ಮನೆಗೆ ಬಂದು ನಿಂತು, ನಿನಗೆ ಇಷ್ಟು ಗೊತ್ತಿಲ್ವಾ? ನಗರದಲ್ಲಿ ಹೀಗೆಲ್ಲ ನಡೆಯೋದಿಲ್ಲ ಮಗಳೇ, ಬೇಗ ಕಲಿ, ಇಲ್ದಿದ್ರೆ ಜನರು ನಿನ್ನನ್ನು ನೋಡಿ ನಗ್ಬೋದು ಅಂತ ಹೇಳಿದರು. ರಾಗಿಣಿಯ ಕಣ್ಣುಗಳು ತುಂಬಿ ಬಂದವು. ಆದರೂ ಅವಳು ತನ್ನ ಕಣ್ಣೀರನ್ನು ಒರೆಸಿ ತನ್ನ ಕೈಗಳಿಂದಲೇ ಮೊದಲ ಬಾರಿಗೆ ನಗರದ ಚಹಾವನ್ನು ಮಾಡಿದಳು. ಕಪ್ಗಳನ್ನು ಟ್ರೇನಲ್ಲಿ ಜೋಡಿಸಿ ನಡುಗುವ ಕೈಗಳಿಂದ ಎಲ್ಲರ ಮುಂದೆ ತೆಗೆದುಕೊಂಡು ಹೋದಳು. ಯಾವುದೇ ಹೊಗಳಿಕೆ ಅಲ್ಲಿ ಇರಲಿಲ್ಲ, ಕೇವಲ ನಗು ಮಾತ್ರ ಇತ್ತು. ರಾಗಿಣಿ ಬಾಗಿ ಎಲ್ಲರನ್ನೂ ನೋಡಿದಳು. ಅಲ್ಲಿ ರಾಜನ ಸ್ನೇಹಿತರು ಈಗಲೂ ಒಬ್ಬರನ್ನೊಬ್ಬರು ನೋಡಿ ನಗುತ್ತಲೇ ಇದ್ದರು. ಆಗ ಅವಳಿಗೆ ತನ್ನ ತಾಯಿಯ ಮಾತು ನೆನಪಾಯಿತು. ರಾತ್ರಿ ರಾಗಿಣಿ ಬಾಲ್ಕನಿಯಲ್ಲಿ ನಿಂತಿದ್ದಾಗ ನಗರದ ಲಕ್ಷಾಂತರ ದೀಪಗಳು ಅವಳ ಕಣ್ಣುಗಳಲ್ಲಿ ಹೊಳೆಯುತ್ತಿದ್ದವು. ಆದರೆ ಅವಳ ಮನಸ್ಸು ಮಾತ್ರ ಮಂಕಾಗಿತ್ತು. ರಾಜ್ ಕೋಣೆಯಲ್ಲಿ ಮೌನವಾಗಿಯೇ ಕುಳಿತಿದ್ದ. ರಾಗಿಣಿ, ನೀನು ಹೇಗಿದ್ದೀಯ ಅಂತ ಒಮ್ಮೆಯೂ ಅವನು ಕೇಳಲಿಲ್ಲ. ಆದರೆ ರಾಗಿಣಿ ನಿಧಾನವಾಗಿ, ನೀವು ನನ್ನ ಬಗ್ಗೆ ಸಂತೋಷವಾಗಿದ್ದೀರಿ ತಾನೆ ಅಂತ ರಾಜ್ನನ್ನು ಕೇಳಿದಾಗ ಅವನು ಕೇವಲ ಸಣ್ಣದಾಗಿ ಹೂ ಅಂತ ಹೇಳಿ ನಂತರ ತಿರುಗಿ ಮಲಗಿದ. ರಾಗಿಣಿಯ ಕಣ್ಣುಗಳಿಂದ ನೀರು ಹರಿಯಿತು. ನಗರದ ಮೊದಲ ರಾತ್ರಿಯಾಗಿ ಅವಳು ತನ್ನನ್ನು ತಾನೇ ಸಮಾಧಾನ ಪಡಿಸಿಕೊಂಡಳು. ನಾಳೆಯಿಂದ ಎಲ್ಲವೂ ಸರಿಯಾಗುತ್ತದೆ, ಆದರೆ ನಾನು ನನ್ನನ್ನೇ ಬದಲಾಯಿಸಿಕೊಳ್ಬೇಕು ಎಂಬ ಚಿಕ್ಕ ಆಶ್ವಾಸನೆಯನ್ನು ತನ್ನಲ್ಲೇ ತಂದುಕೊಂಡಳು. ಬೆಳಗಿನ ಮೊದಲ ಕಿರಣ ಕಿಟಕಿಯಿಂದ ಇಣುಕಿದಾಗ ರಾಗಿಣಿಯ ಕಣ್ಣು ತೆರೆಯಿತು. ಹಳ್ಳಿಯಲ್ಲಿ ಅವಳು ಕೋಳಿಯ ಕೂಗಿಗೆ ಏಳುತ್ತಿದ್ದಳು. ಇಲ್ಲಿ ಅಂತಹ ಕೋಳಿ ದೂರದವರೆಗೂ ಇರಲಿಲ್ಲ. ಆದರೆ ಅವಳಿಗೆ ಅದು ಅಭ್ಯಾಸವಾಗಿ ಬಿಟ್ಟಿತು. ನಿಧಾನವಾಗಿ ಅವಳು ಹಾಸಿಗೆಯಿಂದ ಕಾಲುಗಳನ್ನು ಕೆಳಗೆ ಇಟ್ಟಳು. ರಾಜ್ ಇನ್ನೂ ಮಲಗಿದ್ದ. ಅವಳು ಅವನನ್ನು ಎಬ್ಬಿಸಲು ಬಯಸಲಿಲ್ಲ. ನಿಧಾನವಾಗಿ ಅವಳು ಆರಾಮವಾಗಿಯೇ ತಯಾರಾದ ನಂತರ ಸದ್ದಿಲ್ಲದೆ ಅಡುಗೆ ಮನೆಗೆ ಹೋದಳು. ಅಡುಗೆ ಮನೆಯಲ್ಲಿ ಎಲ್ಲವೂ ವಿಭಿನ್ನವಾಗಿತ್ತು. ಎಲ್ಲಿಂದ ಏನು ತೆಗೆಯಬೇಕು ಎಂದು ಅವಳಿಗೆ ಅರ್ಥವಾಗಲಿಲ್ಲ. ಅವಳು ನಿಧಾನವಾಗಿ ತಾಯಿ ಹೇಳಿದ ಎಲ್ಲ ಕೆಲಸಗಳನ್ನು ನೆನಪಿಸಿಕೊಂಡಳು. ಮೊದಲು ನೀರನ್ನು ಬಿಸಿ ಮಾಡಿ ಹಾಲನ್ನು ಕುದಿಯಲಿಟ್ಟು ರೊಟ್ಟಿ ಮಾಡಲು ಪ್ರಯತ್ನಿಸಿದಳು. ಗ್ಯಾಸ್ ಮೇಲೆ ತವಾ ಇಡುತ್ತಿದ್ದಂತೆಯೇ ಸುಮಿತ್ರಾ ಅಲ್ಲಿಗೆ ಬಂದರು. ರಾಗಿಣಿ ರೊಟ್ಟಿಗಳನ್ನು ಕೆಲವೊಮ್ಮೆ ದುಂಡಾಗಿ ಕೆಲವೊಮ್ಮೆ ಓರೆಯಾಗಿ ಲಟ್ಟಿಸುತ್ತಿರುವುದನ್ನು ನೋಡಿ, ಇದೇನು ಮಾಡ್ತಿದ್ದಿ? ಹೀಗೆಲ್ಲ ಯಾರಾದರೂ ರೊಟ್ಟಿ ಲಟ್ಟಿಸ್ತಾರಾ? ಹಳ್ಳಿಯಲ್ಲಿ ಇದೆಲ್ಲವೂ ನಡೆಯುತ್ತದೆ, ಆದರೆ ಇದು ನಗರ, ಇಲ್ಲಿ ಹೀಗೆ ನಡೆಯೋದಿಲ್ಲ. ಪಕ್ಕದ ಮನೆಯವರಿಗೆ ತಿಳಿದ್ರೆ ನನ್ನ ಬಗ್ಗೆ ನಗ್ತಾರೆ ಎಂದು ವ್ಯಂಗ್ಯವಾಗಿ ಹೇಳಿದಾಗ ರಾಗಿಣಿಯ ಕಣ್ಣುಗಳು ತುಂಬಿತು. ಆದರೆ ಅವಳು ಮೌನವಾಗಿದ್ದಳು. ಆಗ ಅವರು ಅವಳ ಕೈಯಿಂದ ಆ ಹಿಟ್ಟನ್ನು ಕಿತ್ತುಕೊಂಡು, ನೋಡಿಯಾದರೂ ಕಲಿ, ನಾನು ಹೇಳಿಕೊಡುತ್ತೇನೆ, ಇಲ್ದಿದ್ರೆ ಜನರು ಸುಮಿತ್ರರವರ ಸೊಸೆಗೆ ಏನೂ ಗೊತ್ತಿಲ್ಲ ಅಂತ ಆಡ್ಕೊಳ್ತಾರೆ ಎಂದರು. ರಾಗಿಣಿ ಆಗಲೂ ಮೌನವಾಗಿದ್ದು, ಕಲಿಯುವುದರಲ್ಲಿ ನಾಚಿಕೆ ಯಾಕೆ ಎಂಬ ತನ್ನ ತಾಯಿ ಮಾತನ್ನು ನೆನಪು ಮಾಡುತ್ತಾ ಅವಳು ಮನಸ್ಸಿನಲ್ಲಿಯೇ ನಾನು ಚೆನ್ನಾಗಿ ಕಲಿಯುತ್ತೇನೆ, ಯಾರೂ ನನ್ನನ್ನು ಗೇಲಿ ಮಾಡದಂತೆ ಕಲಿಯುತ್ತೇನೆ ಎಂದು ಪ್ರತಿಜ್ಞೆ ಮಾಡಿದಳು. ಅಂದೇ ಮಧ್ಯಾಹ್ನ ಸುಮಿತ್ರಾಳ 4 ನೆರೆಹೊರೆಯವರು ಮನೆಗೆ ಬಂದಿದ್ದರು. ಎಲ್ಲರೂ ಅವಳನ್ನು ಸುತ್ತುವರೆದು ವಿಚಿತ್ರವಾಗಿ ಅಡಿಯಿಂದ ಮುಡಿಯವರೆಗೂ ನೋಡುತ್ತಿದ್ದರು. ಒಮ್ಮೆ ಯಾರೋ ಅವಳ ಸೀರೆಯನ್ನು ಎಳೆದು ನೋಡುತ್ತಿದ್ದರು. ಮತ್ತೊಮ್ಮೆ ಯಾರೋ ಅವಳ ಆಭರಣಗಳ ಬಗ್ಗೆ ಚರ್ಚಿಸುತ್ತಿದ್ದರು. ಇನ್ನು ಕೆಲವರು ಅವಳನ್ನು ನೋಡುತ್ತಾ, ಅರೆ ವಾಹ್, ಸಂಪೂರ್ಣವಾಗಿ ಹಳ್ಳಿಯ ಹಸು, ತುಂಬಾ ಸರಳ ಎಂದು ಹೇಳಿ ನಗುತ್ತಿದ್ದರು.
ಆಗ ಇನ್ನೊಂದು ಮಹಿಳೆ ಮುಂದೆ ಬಂದು, ಈಗ ನೀನು ನಗರದಲ್ಲಿ ಇದ್ದಿ, ಹಾಗಾಗಿ ಇನ್ನು ಮುಂದೆ ನಿನ್ನ ಈ ರೂಪವನ್ನು ನೀನೇ ಬದಲಾಯಿಸಬೇಕು, ಚೆನ್ನಾಗಿ ಲಿಪ್ಸ್ಟಿಕ್ ಹಚ್ಚೋದನ್ನ ಕಲಿಬೇಕು ಸೊಸೆ ಎಂದಾಗ ಎಲ್ಲರೂ ಜೋರಾಗಿ ನಕ್ಕರು. ರಾಗಿಣಿಯ ಹೃದಯಕ್ಕೆ ಬಾಣ ತಗುಲಿದಂತಾಯಿತು. ಅವಳಿಗೆ ತನ್ನ ಸೀರೆ, ತನ್ನ ಜಡೆ, ತನ್ನ ಮೌನ ಎಲ್ಲವೂ ಭಾರವೆನಿಸಿತು. ಅವಳು ನಗಲು ಪ್ರಯತ್ನಿಸುತ್ತಿದ್ದಳು, ಆದರೆ ಕಣ್ಣುಗಳು ತೇವವಾಗತೊಡಗಿದವು. ಸಂಜೆ ರಾಜ್ ಕಚೇರಿಯಿಂದ ಹಿಂದಿರುಗಿದಾಗ ರಾಗಿಣಿ ನಿಧಾನವಾಗಿ ಅವನ ಬೂಟುಗಳನ್ನು ಪಕ್ಕಕ್ಕಿಟ್ಟು ನೀರು ಕೊಟ್ಟಳು. ಅಲ್ಲದೆ ಇದನ್ನೆಲ್ಲ ಅವಳು ಹಳ್ಳಿಯಲ್ಲಿ ಸಹ ತನ್ನ ತಂದೆಗೆ ಮಾಡುತ್ತಿದ್ದಳು. ಆಗ ರಾಜ್ ತಕ್ಷಣವೇ ಕಣ್ಣು ಹಾಯಿಸಿ ನೋಡುತ್ತಾ, ಇದೆಲ್ಲ ಬಿಡು, ಇದು ನಗರ, ಇಲ್ಲಿ ಈ ನಾಟಕಗಳನ್ನೆಲ್ಲ ಮಾಡಬೇಡ ಎಂದು ಕಹಿಯಾಗಿ ಹೇಳಿದಾಗ ರಾಗಿಣಿ ನಿಂತು ಬಿಟ್ಟಳು. ತನ್ನ ಹಳ್ಳಿಯ ಎಲ್ಲ ಪಾಠಗಳು ಇಲ್ಲಿ ಹಾಸ್ಯಮಯವಾಗಿದೆ ಎಂದು ಅವಳಿಗೆ ಅನಿಸಿತು. ರಾತ್ರಿ ರಾಗಿಣಿ ಬಾಲ್ಕನಿಯಲ್ಲಿ ಒಬ್ಬಳೇ ನಿಂತಿದ್ದಾಗ ಚಂದ್ರನ ಬೆಳಕು ಎಲ್ಲೆಡೆ ಚೆಲ್ಲಿತ್ತು. ಆದರೆ ಅವಳ ಹೃದಯದಲ್ಲಿ ಕತ್ತಲಿತ್ತು. ಆದರೆ ಪದೇ ಪದೇ ಅವಳಿಗೆ, ಮಗಳೇ, ನಿನ್ನ ಸ್ವಾಭಿಮಾನವನ್ನು ಕಳೆದುಕೊಳ್ಬೇಡ ಎಂಬ ತನ್ನ ತಾಯಿಯ ಮಾತು ಕಿವಿಯೊಳಗೆ ಯಾವಾಗಲೂ ಗುಯಿಂಗುಟ್ಟುತ್ತಲೇ ಇತ್ತು. ಇಲ್ಲಿ ಯಾರೂ ತನ್ನ ಕೈ ಹಿಡಿದು ಕಲಿಸೋದಿಲ್ಲ, ಎಲ್ಲವನ್ನೂ ತಾನೇ ಕಲಿಯಬೇಕು. ಮಾತನಾಡಲು, ಬದುಕಲು, ಜನರ ನಿಂದನೆಗಳನ್ನು ಕೇಳಲು ಹಾಗೂ ಉತ್ತರಿಸಲು ಸಹ ನಮಗೇನೆ ಗೊತ್ತಿರಬೇಕು ಎಂಬುದನ್ನು ಅರ್ಥ ಮಾಡಿಕೊಂಡಳು. ಅಂತೆ ಅವಳು ತಾನು ಬದಲಾಗುತ್ತೇನೆ, ತನ್ನ ಮಟ್ಟಿಗೆ ಅವಮಾನವಾಗಲು ಎಂದಿಗೂ ಬಿಡೋದಿಲ್ಲ. ತಾನು ಹಳ್ಳಿಯವಳಾಗಿರ್ಬೋದು, ಆದರೆ ದುರ್ಬಲಳಲ್ಲ. ನಾನು ಈ ರೀತಿ ಎಲ್ಲದಕ್ಕೂ ಮೌನವಾಗಿ ಕೂರಬಾರ್ದು ಅಂತ ನಿರ್ಧರಿಸಿದಳು. ಮರುದಿನ ಅವಳು ಅಡುಗೆ ಮನೆಯ ಕೆಲಸಗಳನ್ನು ಬೇಗ ಮುಗಿಸಿ ತನ್ನ ಪೆಟ್ಟಿಗೆಯಿಂದ ತನ್ನ ನೋಟ್ಬುಕ್ ಹಾಗೂ ಪೆನ್ ತೆಗೆದುಕೊಂಡು ಅಡುಗೆ ಮನೆಯ ಮೂಲೆಯಲ್ಲಿ ಕುಳಿತು ಇಂಗ್ಲಿಷ್ ಪದಗಳನ್ನು ಬರೆಯಲು ಪ್ರಾರಂಭಿಸಿದಳು. ABCD ಬರೆಯುವಾಗ ಅವಳ ಕೈಗಳು ನಡುಗುತ್ತಿದ್ದವು. ಹಳ್ಳಿಯ ಸರ್ಕಾರಿ ಶಾಲೆಯಲ್ಲಿ 7ನೇ ತರಗತಿಯ ನಂತರ ಅವಳ ವಿದ್ಯಾಭ್ಯಾಸ ನಿಂತು ಹೋಗಿತ್ತು. ಆದರೆ ಇಂದು ಅದೇ ಅಕ್ಷರಗಳು ಅವಳಿಗೆ ಹೊಸ ಹೋರಾಟದ ಆಯುಧಗಳಂತೆ ಕಾಣುತ್ತಿದ್ದವು. ಆಗ ಸುಮಿತ್ರಾ ತನ್ನ ಸೊಸೆ ಕುಳಿತು ಏನೋ ಬರೆಯುತ್ತಿರುವುದನ್ನು ನೋಡಿ, ಇದು ಓದುವ ಸಮಯನಾ? ಮನೆ ಕೆಲಸಗಳನ್ನು ಯಾರು ಮಾಡ್ತಾರೆ? ರಾಜ್ ಬಟ್ಟೆಗಳನ್ನು ಯಾರು ಇಸ್ತ್ರಿ ಮಾಡ್ತಾರೆ? ಈ ಎಲ್ಲ ಮೋಹಮಾಯಗಳನ್ನು ಬಿಟ್ಟು ಬಿಡು, ಇದೆಲ್ಲ ಹಳ್ಳಿಯಲ್ಲಿ ನಡಿಬಹುದು, ಇಲ್ಲಿ ಅಲ್ಲ ಎಂದು ಹೇಳಿದರು. ಆದರೆ ರಾಗಿಣಿ ನಿಧಾನವಾಗಿ, ಅತ್ತೆ, ನಾನು ಕಲಿಯಲೇಬೇಕು, ಇಲ್ದಿದ್ರೆ ಜನರು ನನ್ನನ್ನು ನೋಡಿ ನಗುತ್ತಾರೆ ಎಂದಳು. ಅದನ್ನು ಕೇಳಿದ ಸುಮಿತ್ರಾರವರು ವ್ಯಂಗ್ಯವಾಗಿ, ನೀನು ಎಷ್ಟೇ ಪ್ರಯತ್ನಿಸಿದ್ರೂ ಜನ ನಿನ್ನನ್ನು ನೋಡಿ ನಗುತ್ತಲೇ ಇರ್ತಾರೆ, ಯಾಕಂದರೆ ನಿನ್ನ ಬೇರುಗಳು ಹಳ್ಳಿಯದ್ದಲ್ವಾ ಎಂದರು. ರಾಗಿಣಿ ಏನೂ ಹೇಳಲಿಲ್ಲ. ತಲೆ ತಗ್ಗಿಸಿ ಹಲೋ, ಥ್ಯಾಂಕ್ ಯು, ಗುಡ್ ಮಾರ್ನಿಂಗ್ ಎಂದು ಬರೆದಳು. ಹೀಗೆ ಒಂದು ಸಂಜೆ ರಾಜ್ ಆಫೀಸ್ನಿಂದ ಮನೆಗೆ ಬೇಗ ಹಿಂದಿರುಗಿದ್ದ. ರಾತ್ರಿ ರಾಗಿಣಿಯಲ್ಲಿ, ನಾಳೆ ನನ್ನ ಆಫೀಸ್ನಲ್ಲಿ ಪಾರ್ಟಿ ಇದೆ, ನೀನು ನನ್ನೊಂದಿಗೆ ಬರಬೇಕು ಎಂದ. ಆ ಕ್ಷಣ ರಾಗಿಣಿಯ ಮನಸ್ಸು ಮಂಕಾಗಿ ಪಾರ್ಟಿಯಲ್ಲಿ ನಾನೇನು ಮಾಡಲಿ ಎಂಬ ಭಯ ಅವಳನ್ನು ಸ್ವಲ್ಪ ಯೋಚಿಸುವಂತೆ ಮಾಡಿತು. ಆಗ ರಾಜ್ ಒಂದು ಬಟ್ಟೆಯ ಪ್ಯಾಕೆಟನ್ನು ಅವಳ ಕಡೆಗೆ ಎಸೆದು, ನಾಳೆ ಇದನ್ನೇ ಧರಿಸು, ಅಲ್ಲಿಗೆ ಸೀರೆ ಸುತ್ತಕೊಂಡು ಹೋಗಿ ನನ್ನನ್ನು ಎಲ್ಲರೆದುರು ಹಾಸ್ಯಕ್ಕೆ ಗುರಿಪಡಿಸಬೇಡ, ಅಂದ ಹಾಗೆ ಅಲ್ಲಿ ಜನರೊಂದಿಗೆ ಸ್ವಲ್ಪ ಚೆನ್ನಾಗಿ ಮಾತನಾಡು, ಏನಾದರೂ ಅರ್ಥವಾಗದಿದ್ದರೆ ಸುಮ್ಮನೆ ನಿಂತ್ಕೋ ಎಂದ. ರಾಗಿಣಿ ಎಲ್ಲವನ್ನು ಕೇಳಿಸಿಕೊಂಡು ಪ್ಯಾಕೆಟ್ ತೆರೆದಳು. ಒಳಗೆ ಸಲ್ವಾರ್ ಸೂಟ್ ಇರಲಿಲ್ಲ, ಬದಲಿಗೆ ಒಂದು ಸರಳವಾದ ವೆಸ್ಟರ್ನ್ ಗೌನ್ ಇತ್ತು. ಅದನ್ನು ನೋಡಿ ಅವಳಿಗೆ ಅಚ್ಚರಿಯಾಗಿತ್ತು, ಯಾಕಂದರೆ ಅವಳು ಅಂತಹ ಬಟ್ಟೆಯನ್ನು ಎಂದಿಗೂ ನೋಡಿರಲಿಲ್ಲ ಹಾಗೂ ಧರಿಸಿರಲಿಲ್ಲ. ಹಾಗಾಗಿ ಅವಳು ಸ್ವಲ್ಪ ಹಿಂಜರಿಯುತ್ತಲೇ, ನನಗೆ ಇದನ್ನು ಧರಿಸಲು ಬರುವುದಿಲ್ಲ ಅಂತ ಹೇಳಿದಳು. ಆಗ ರಾಜ್ ಕೋಪದಿಂದ ಅವಳನ್ನೇ ನೋಡುತ್ತಾ, ಬರದಿದ್ರೆ ಕಲಿ, ಈಗ ಇದು ನಿನ್ನ ಹಳ್ಳಿ ಅಲ್ಲ ಎಂದು ಹೇಳಿ ಕೋಣೆಯಿಂದ ಹೊರಗೆ ಹೋದ. ಮರುದಿನ ರಾಗಿಣಿ ಬಹಳ ಪ್ರಯತ್ನ ಪಟ್ಟು ಆ ಗೌನನ್ನು ಧರಿಸಿದ್ದಳು. ಆದರೆ ಅವಳು ಅಸಹಜವಾಗಿದ್ದಳು. ಕೂದಲು ಬಿಟ್ಟು ಹಗುರವಾದ ಲಿಪ್ಸ್ಟಿಕ್ ಹಚ್ಚಿದ್ದನ್ನು ಅತ್ತೆಯ ನೆರೆಹೊರೆಯವರು ನೋಡಿ, ಅಯ್ಯೋ, ಈಗ ನೋಡಿ ಹಳ್ಳಿಯ ಸೊಸೆ ನಗರದವಳಾಗಿದ್ದಾಳೆ ಎಂದು ಹೇಳುತ್ತಾ ನಗುತ್ತಿದ್ದರು. ರಾಗಿಣಿ ದುಃಖದಿಂದ ತಲೆ ತಗ್ಗಿಸಿದಳು. ಪಾರ್ಟಿಯಲ್ಲಿದ್ದಂಥ ಜನರೆಲ್ಲ ಇಂಗ್ಲಿಷ್ನಲ್ಲಿಯೇ ಮಾತನಾಡುತ್ತಿದ್ದರು. ಆದರೆ ರಾಗಿಣಿ ಮಾತ್ರ ಸುಮ್ಮನೆ ನಿಂತಿದ್ದಳು ಹಾಗೂ ರಾಜ್ನಿಂದ ಪದೇ ಪದೇ ಕಣ್ಣುಗಳಿಂದಲೇ ಸಹಾಯ ಕೇಳುತ್ತಿದ್ದಳು. ಆದರೆ ರಾಜ್ ಅವಳ ಬಗ್ಗೆ ತಲೆ ಕೆಡಿಸಿಕೊಳ್ಳದೆ ತನ್ನ ಸ್ನೇಹಿತರೊಂದಿಗೆ ಮಗ್ನನಾಗಿದ್ದನು. ಆಗ ಯಾರೋ ಅವಳ ಹತ್ತಿರ ಬಂದು, ಹೌ ಆರ್ ಯು ಸಿಸ್ಟರ್ ಇನ್ ಲಾ ಎಂದಾಗ ರಾಗಿಣಿ ತಾನು ಪುಸ್ತಕದಲ್ಲಿ ಬರೆದದ್ದನ್ನು ನೆನಪಿಸಿಕೊಂಡಳು ಹಾಗೂ ನಿಧಾನವಾಗಿ ಐ ಆಮ್ ಫೈನ್ ಎಂದಳು. ಆಗ ಅಲ್ಲಿ ನೆರೆದಿದ್ದ ಜನ ಚಪ್ಪಾಳೆ ತಟ್ಟಿದರು. ಆದರೆ ಆ ಚಪ್ಪಾಳೆ ಮೆಚ್ಚುಗೆಯದ್ದಾಗಿರಲಿಲ್ಲ, ಬದಲಿಗೆ ಹಾಸ್ಯದ್ದಾಗಿತ್ತು. ಇದನ್ನು ನೋಡಿ ರಾಜ್ ಕೂಡ ನಕ್ಕನು. ರಾಗಿಣಿಗೆ ಆ ರಾತ್ರಿ ಮೊದಲ ಬಾರಿಗೆ ಮಾತನಾಡುವುದು ಮಾತ್ರವಲ್ಲ, ಮೌನವಾಗಿರುವುದು ಕೂಡ ಅವಮಾನ ಎಂದು ಅನಿಸಿತು. ರಾತ್ರಿ ಹಿಂದಿರುಗಿದ ರಾಗಿಣಿ ಅದೇ ನೋಟ್ಬುಕ್ನಲ್ಲಿ ಐ ವಿಲ್ ಸ್ಪೀಕ್, ಐ ವಿಲ್ ನಾಟ್ ಬಿ ಸೈಲೆಂಟ್ ಎಂಬ ಇನ್ನೊಂದು ಸಾಲನ್ನು ಬರೆದಳು. ಅನಂತರ, ನೀನು ಹಾಸ್ಯಕ್ಕೆ ಗುರಿಯಾಗುವುದಲ್ಲ ರಾಗಿಣಿ, ಈಗ ನಿನ್ನನ್ನು ನೀನು ಸಾಬೀತುಪಡಿಸಬೇಕು ಅಂತ ತನ್ನಲ್ಲೇ ಹೇಳಿಕೊಂಡಳು. ರಾತ್ರಿ ನಡೆದ ಪಾರ್ಟಿಯ ನಂತರ ರಾಗಿಣಿಯ ಕಣ್ಣುಗಳಿಗೆ ನಿದ್ದೆ ಇರಲಿಲ್ಲ. ತನ್ನ ಮೌನವೇ ಎಲ್ಲರ ನಿಂದನೆಗಳನ್ನು ಕೇಳಲು ದೊಡ್ಡ ಕಾರಣ ಎಂದು ಅವಳು ಮೊದಲ ಬಾರಿಗೆ ಅರಿತುಕೊಂಡಳು. ರಾಜ್ ಇನ್ನೂ ಹಾಸಿಗೆಯಲ್ಲೇ ಹೊರಳಾಡುತ್ತಿದ್ದರೆ ರಾಗಿಣಿ ಬಾಲ್ಕನಿಯಲ್ಲೇ ಕುಳಿತಿದ್ದಳು.
ಹಾಗೂ ಚಂದ್ರನ ಬೆಳಕಿನಲ್ಲಿ ಅವಳು ತನ್ನ ನೋಟ್ಬುಕ್ ತೆರೆದಳು. ಅದೇ ಮುರಿದ ಇಂಗ್ಲಿಷ್ ಪದಗಳು, ಅದೇ ಹೊಸ ಭರವಸೆ. ಈ ರೀತಿ ಬೆಳಗ್ಗೆಯ ಅತ್ತೆಯ ನಿಂದನೆಗಳು, ನೆರೆಹೊರೆಯವರ ನಗು ಎಲ್ಲವನ್ನು ಕೇಳಿಯೂ ಕೇಳದಂತೆ ಇದ್ದು ಮೌನವಾಗಿ ತನ್ನ ಎಲ್ಲ ಕೆಲಸಗಳನ್ನು ಮುಗಿಸಿದ ರಾಗಿಣಿ ನಂತರ ಕಾಲೋನಿಯಲ್ಲಿ ಟ್ಯೂಷನ್ ಕಲಿಸ್ತಿದ್ದ ಮೀನಾರವರ ಬಳಿ ಹೋಗಿ ಧೈರ್ಯ ಮಾಡಿ, ಅತ್ತಿಗೆ, ನನಗೆ ಕೂಡ ಕಲಿಬೇಕು, ನೀವು ನನಗೆ ಕಲಿಸ್ತೀರಾ ಅಂತ ಕೇಳಿದಳು. ಮೀನಾರವರು ಮೊದಲು ನಗುತ್ತಾ, ಅರೆ ನೀನು ಓದಿ ಏನು ಮಾಡ್ತಿ ಅಂತ ಕೇಳಿದಾಗ ರಾಗಿಣಿ ತನ್ನ ಹಿಂಜರಿಕೆಯನ್ನು ಬಿಟ್ಟು, ಹೇಗಾದರೂ ಮನೆಯಿಂದ ಹೊರಗೆ ಹೋಗಿ ದುಡಿಬೇಕು, ನನ್ನ ಕಾಲ ಮೇಲೆ ನಾನು ನಿಂತ್ಕೊಳ್ಬೇಕು, ಒಟ್ಟಿನಲ್ಲಿ ಏನಾದರೂ ಮಾಡಲೇಬೇಕು ಎಂದು ಧೈರ್ಯ ಮಾಡಿ ಹೇಳಿದಳು. ಆಗ ಆ ಕ್ಷಣ ಮೀನಾರವರು ಮೊದಲ ಬಾರಿ ರಾಗಿಣಿಯ ಕಣ್ಣುಗಳಲ್ಲಿ ಆ ಬೆಂಕಿಯನ್ನು ನೋಡಿದರು. ನಂತರ ಸ್ವಲ್ಪ ಸಮಯ ಯೋಚಿಸಿ, ಸರಿ, ನಾಳೆಯಿಂದ ಬಾ, ಕಲಿಸುತ್ತೇನೆ ಎಂದರು. ಈಗ ರಾಗಿಣಿ ಪ್ರತಿದಿನ ಮನೆಯ ಕೆಲಸ ಮಾಡಿ ಮೀನಾರವರ ಬಳಿ ಹೋಗಿ ಕುಳಿತುಕೊಳ್ಳುತ್ತಿದ್ದಳು. ಹಾಗೂ ಎ ಫಾರ್ ಆ್ಯಪಲ್, ಬಿ ಫಾರ್ ಬಾಲ್ ಅಲ್ಲ, ಈಗ ಅವಳು ನೇರವಾಗಿ ಮೇ ಐ ಕಮ್ ಇನ್, ಹೌ ಆರ್ ಯು, ಐ ವಾಂಟ್ ಟು ವರ್ಕ್ ಇದನ್ನೇ ಕಲಿಯುತ್ತಿದ್ದಳು. ಅನಂತರ ಮೀನಾರವರು, ಓದಿನ ಜೊತೆಗೆ ಸ್ವಲ್ಪ ಸ್ಮಾರ್ಟ್ ಆಗಿ ಕಾಣಲು ಕಲಿ, ನಿನ್ನ ಅದೇ ಸೀರೆ ನಿನ್ನನ್ನು ಪ್ರತಿದಿನ ಹಳ್ಳಿಯವಳನ್ನಾಗಿ ಮಾಡುತ್ತದೆ, ಹಾಗಾಗಿ ನಿನ್ನ ವ್ಯಕ್ತಿತ್ವವನ್ನು ಸ್ವಲ್ಪ ಬದಲಾಯಿಸು ಅಂತ ಹೇಳಿಕೊಟ್ಟರು. ಅಂತೆಯೇ ರಾಗಿಣಿ ನಿಧಾನವಾಗಿ ತನ್ನ ಜಡೆಯನ್ನು ಬಿಚ್ಚಲು ಕಲಿತಳು, ಹಗುರವಾದ ಲಿಪ್ಸ್ಟಿಕ್ ಹಚ್ಚಲು ಕಲಿತಳು, ಕೂದಲಿಗೆ ಕ್ಲಚ್ ಹಾಕಲು ಕಲಿತಳು. ಹೀಗೆ ತನ್ನಲ್ಲಿ ಸ್ವಲ್ಪ ಸ್ವಲ್ಪವೇ ಬದಲಾವಣೆಗಳನ್ನು ತಂದಳು. ಆದರೆ ಈ ಬದಲಾವಣೆಯನ್ನು ನೋಡಿದ ರಾಜ್ಗೆ ಮೊದಮೊದಲು ವಿಚಿತ್ರವೆನಿಸಿತು. ಹಾಗಾಗಿ ಅವನು ಒಂದು ದಿನ ವ್ಯಂಗ್ಯವಾಗಿ, ಏನು ಈಗೀಗ ಫ್ಯಾಷನ್ ಮಾಡೋದು ಹೇಗೆ ಅಂತ ಕಲಿತಿದ್ಯಾ ಎಂದು ಕೇಳಿದ. ಆದರೆ ರಾಗಿಣಿ ಮೊದಲ ಬಾರಿಗೆ ಯಾವುದೇ ಉತ್ತರ ನೀಡಲಿಲ್ಲ. ನಗುತ್ತಾ ಕಾಫಿ ಕೊಟ್ಟು ತನ್ನ ಪಾಡಿಗೆ ತಾನು ಓದಲು ಪ್ರಾರಂಭಿಸಿದಳು. ಕೆಲವು ವಾರಗಳ ನಂತರ ಮೀನಾರವರು ಒಂದು ಮಾಲ್ನಲ್ಲಿರುವ ಒಂದು ಅಂಗಡಿಯಲ್ಲಿ ಸಹಾಯಕರು ಬೇಕಾಗಿದ್ದಾರೆ, ನೀನು ಸ್ವಚ್ಛತೆ ಹಾಗೂ ಗ್ರಾಹಕರಿಗೆ ನೀರು ಕೊಡುವುದು ಇಷ್ಟನ್ನು ಮಾಡಬಹುದು, ಮಾಡ್ತೀಯಾ ಅಂತ ಕೇಳಿದ್ರು. ಆಗ ರಾಗಿಣಿ ಒಂದು ಕ್ಷಣ ತನ್ನ ಮನಸ್ಸಲ್ಲಿ ಭಯವನ್ನು ತಂದರೂ ಸಹ ನಂತರ ಆಯ್ತು ಅತ್ತಿಗೆ, ಯಾವ ಕೆಲಸ ಆದರೂ ಪರವಾಗಿಲ್ಲ, ನಾನಿದನ್ನು ಖಂಡಿತ ಮಾಡುತ್ತೇನೆ ಎಂದಳು. ಸ್ವಲ್ಪ ಹೊತ್ತಿನ ನಂತರ ಮೀನಾರವರು ರಾಜ್ನ ತಾಯಿ ಸುಮಿತ್ರಾರೊಂದಿಗೆ ಈ ವಿಷಯ ಹೇಳಿದಾಗ ಅವರಿಗೆ ಇದೆಲ್ಲ ಇಷ್ಟವಾಗಿರಲಿಲ್ಲ. ನನ್ನ ಸೊಸೆ ಅಂಗಡಿಯಲ್ಲಿ ಕೆಲಸ ಮಾಡ್ತಾಳ, ಇದೇನು ತಮಾಷೆನಾ ಅಂತ ಕೋಪದಿಂದ ಗದರಿಸಿದ್ದರು. ಇತ್ತ ರಾಜ್ ಕೂಡ ರಾಗಿಣಿಯನ್ನು ಗದರಿಸಿ, ನಿನಗೆ ನಾಚಿಕೆ ಆಗೋದಿಲ್ವಾ, ನನ್ನ ಗಳಿಕೆಯನ್ನು ನಿನಗೆ ಕಡಿಮೆ ಅಂತ ಅನ್ನಿಸ್ತಿದ್ಯಾ ಎಂದು ಕೇಳಿದ. ಆದರೆ ರಾಗಿಣಿ ಈಗ ಹೆದರುವವಳಾಗಿರಲಿಲ್ಲ. ಅವಳು ನಿಧಾನವಾಗಿ, ನಿಮ್ಮ ಗಳಿಕೆ ಕಡಿಮೆ ಇಲ್ಲ, ಆದರೆ ನನ್ನ ಗೌರವ ನನ್ನದು, ನಾನೇನಾದರೂ ಮಾಡಬೇಕಲ್ವಾ ಎಂದಳು. ಇದನ್ನು ಕೇಳಿ ರಾಜ್ಗೆ ಕೋಪ ಬಂತು. ಅವನು ಬಾಗಿಲನ್ನು ಜೋರಾಗಿ ಮುಚ್ಚಿ ಹೊರಗೆ ಹೋದ. ಆದರೆ ರಾಗಿಣಿಯೊಳಗೆ ಮೊದಲ ಬಾರಿಗೆ ಒಂದು ಸಣ್ಣ ಗೆಲುವಿನ ಜ್ವಾಲೆ ಹೊತ್ತಿಕೊಂಡಿತು. ಮರುದಿನ ಬೆಳಗ್ಗೆ ರಾಗಿಣಿ ಹೊಸ ಸೀರೆ, ಹಗುರವಾದ ಲಿಪ್ಸ್ಟಿಕ್, ಕೂದಲನ್ನು ಕ್ಲಚ್ನಲ್ಲಿ ಕಟ್ಟಿಕೊಂಡು ಮೊದಲ ಬಾರಿ ಮಾಲ್ಗೆ ಹೋದಳು. ಕೈಗಳು ನಡುಗುತ್ತಿದ್ದವು, ಆದರೆ ಹೆಜ್ಜೆಗಳು ದೃಢವಾಗಿದ್ದವು. ಅಂಗಡಿಯ ಮ್ಯಾನೇಜರ್ ಹಿಂದಿಯಲ್ಲಿ ಮಾತನಾಡಿ ಇಂಗ್ಲಿಷ್ನಲ್ಲಿ ಏನೋ ಕೇಳಿದ. ಆಗ ರಾಗಿಣಿ ತನ್ನ ಮುರಿದ ಇಂಗ್ಲಿಷ್ನಲ್ಲಿಯೇ ಉತ್ತರಿಸಿದಳು. ಮ್ಯಾನೇಜರ್ ನಗುತ್ತಾ, ಸರಿ, ನಾಳೆಯಿಂದ ಬನ್ನಿ, ಎಲ್ಲವನ್ನು ನಿಧಾನವಾಗಿ ಕಲಿಯುವಿರಂತೆ ಎಂದು ಹೇಳಿದ. ರಾತ್ರಿ ರಾಗಿಣಿ ದಣಿದಿದ್ದರೂ ಸಹ ಅವಳ ಮುಖದಲ್ಲಿ ಮೊದಲ ಬಾರಿಗೆ ಸೋಲಿನ ಬದಲಿಗೆ ನಗು ಇತ್ತು. ಅವಳು ತನ್ನ ನೋಟ್ಬುಕ್ನಲ್ಲಿ, ಇಂದು ನನ್ನ ಕೆಲಸದ ಮೊದಲ ದಿನ, ನಾನು ಹೆಮ್ಮೆ ಪಡುತ್ತೇನೆ ಅಂತ ಬರೆದಿಟ್ಟಳು. ಬೆಳಗ್ಗೆ ರಾಗಿಣಿ ಬೇಗನೆ ಎದ್ದು ತರಕಾರಿ ಕತ್ತರಿಸಿ ಅತ್ತೆಗೆ ಉಪಹಾರವನ್ನು ತಯಾರಿಸಿ ರಾಜ್ನ ಶರ್ಟನ್ನು ಇಸ್ತ್ರಿ ಮಾಡಿಟ್ಟು ಮನೆಯ ಎಲ್ಲ ಕೆಲಸಗಳನ್ನು ಮುಗಿಸಿದಳು. ದೇಹ ದಣಿದಿದ್ದರೂ ಮನಸ್ಸಿನಲ್ಲಿ ಎಲ್ಲೋ ಒಂದು ವಿಭಿನ್ನ ತಾಜಾತನವಿತ್ತು. ಅನಂತರ ಅವಳು ತನ್ನ ಹಳೆಯ ಸೀರೆಯಲ್ಲಿ ಸ್ವಲ್ಪ ಬದಲಾವಣೆ ಮಾಡುತ್ತಾ ಮೊದಲ ಬಾರಿಗೆ ಸೆರಗನ್ನು ಸ್ವಲ್ಪ ಚಿಕ್ಕದಾಗಿ ಕಟ್ಟಿದಳು. ಹಾಗೂ ಇದರಿಂದ ಅಂಗಡಿಯಲ್ಲಿ ಕೆಲಸ ಮಾಡಲು ತೊಂದರೆಯಾಗಬಾರದೆಂದು ಬಯಸಿದಳು. ಆ ಕ್ಷಣ ಅವಳು ಹೊರಡುವುದನ್ನೇ ನೋಡುತ್ತಿದ್ದ ರಾಜ್ ಮತ್ತೆ ಎಲ್ಲಿಗೆ ಹೊರಟೆ ಅಂತ ಕೇಳಿದ. ರಾಗಿಣಿ ಕಣ್ಣು ತಗ್ಗಿಸಿ ಡ್ಯೂಟಿಗೆ ಎಂದಾಗ ರಾಜ್ ತನ್ನ ಮುಖವನ್ನು ತಿರುಗಿಸಿದ. ಆದರೆ ರಾಗಿಣಿ ತನ್ನ ಹೆಜ್ಜೆಗಳನ್ನು ನಿಲ್ಲಿಸಲಿಲ್ಲ. ಮಾಲ್ನ ದೊಡ್ಡ ದೊಡ್ಡ ಲೈಟ್ಸ್ಗಳು, ಗಾಜಿನ ಗೇಟ್ಗಳು, ಏರ್ ಕಂಡೀಷನ್ನ ತಂಪಾದ ಗಾಳಿ, ರಾಗಿಣಿಗೆ ಎಲ್ಲವೂ ಹೊಸದಾಗಿತ್ತು. ಆ ಅಂಗಡಿಯಲ್ಲಿ ಮೊದಲೇ 4 ಜನ ಇದ್ದರು. ಎಲ್ಲರೂ ನಗರದ ಫ್ಯಾಷನ್ ಬಟ್ಟೆಗಳನ್ನೇ ಧರಿಸಿ ಇಂಗ್ಲಿಷ್ನಲ್ಲಿಯೇ ಮಾತುಕತೆ ನಡೆಸುತ್ತಿದ್ದಾಗ ರಾಗಿಣಿ ತಲೆ ತಗ್ಗಿಸಿ ನಿಂತಿದ್ದಳು. ಮ್ಯಾನೇಜರ್ ಎಲ್ಲವನ್ನೂ ಗಮನಿಸುತ್ತಿದ್ದ. ಅನಂತರ ಅವನವಳನ್ನು ಕರೆದು, ಈ ಬಟ್ಟೆಗಳನ್ನು ಹಾಕಿಕೊ, ಇದು ಇಲ್ಲಿಯ ಯೂನಿಫಾರ್ಮ್ ಎಂದ. ರಾಗಿಣಿ ಮೊದಲ ಬಾರಿಗೆ ಕುರ್ತಾ ಪೈಜಾಮಾ ತರಹದ ಯೂನಿಫಾರ್ಮ್ ಅನ್ನು ಧರಿಸಿದಳು. ಆಮೇಲೆ ಅವಳು ತನ್ನನ್ನು ತಾನು ಕನ್ನಡಿಯಲ್ಲಿ ನೋಡಿದಾಗ ತನ್ನದೇ ಮುಖ ಅವಳಿಗೆ ಸ್ವಲ್ಪ ಬದಲಾದಂತೆ ಕಂಡಿತು. ಮೊದಲ ಬಾರಿಗೆ ಅಂಗಡಿಗೆ ಒಬ್ಬರು ಆಂಟಿ ಬಂದಾಗ ರಾಗಿಣಿ ಅವರಿಗೆ ನೀರು ಕೊಟ್ಟು ನಂತರ ನಿಧಾನವಾಗಿ, ಮ್ಯಾಮ್ ಪ್ಲೀಸ್ ಸಿಟ್ ಡೌನ್ ಎಂದು ಹೇಳಿದಳು. ಈ ರೀತಿ ಅವಳು ಮೊದಲ ಬಾರಿಗೆ ಮುರಿದ ಇಂಗ್ಲಿಷ್ ಬಳಸಿದರೂ ಭಯವಿಲ್ಲದೆ ಮಾತನಾಡಿದಳು. ಆಂಟಿ ನಗುತ್ತಾ ಅವಳ ಬೆನ್ನು ತಟ್ಟಿ, ತುಂಬ ಒಳ್ಳೆಯದು ಮಗಳೇ, ಹೀಗೆ ಮಾತನಾಡ್ತಾ ಇರು ಎಂದಾಗ ರಾಗಿಣಿಗೆ ಸ್ವಲ್ಪ ಧೈರ್ಯ ಬಂತು. ಅವಳು ಮನಸ್ಸಿನಲ್ಲಿಯೇ ಐ ವಿಲ್ ಸ್ಪೀಕ್ ಅಂತ ಪುನರಾವರ್ತಿಸಿದಳು. ಅದೇ ಅಂಗಡಿಯಲ್ಲಿ ಇನ್ನೊಬ್ಬಳು ಹುಡುಗಿ ಇದ್ದಳು, ಸಪ್ನಾ.
ತುಂಬ ಸ್ಮಾರ್ಟ್ ಆದ ಇಂಗ್ಲಿಷನ್ನೇ ನಿರರ್ಗಳವಾಗಿ ಮಾತನಾಡುತ್ತಿದ್ದಳು. ಹಾಗಾಗಿ ರಾಗಿಣಿಗೆ ಅವಳನ್ನು ನೋಡಿದರೇನೆ ತುಂಬಾ ಭಯವಾಗುತ್ತಿತ್ತು. ಬ್ರೇಕ್ ಟೈಮ್ನಲ್ಲಿ ಸಪ್ನಾ ಅವಳಲ್ಲಿ ನೀನೆಲ್ಲಿಂದ ಬಂದಿದ್ಯಾ ಅಂತ ಕೇಳಿದಳು. ರಾಗಿಣಿ ನಿಧಾನವಾಗಿ ಹಿಂಜರಿಯುತ್ತಲೇ ಹಳ್ಳಿಯಿಂದ ಎಂದಾಗ ಸಪ್ನಾ ನಗಲಿಲ್ಲ. ಅವಳು ರಾಗಿಣಿಯ ಕೈ ಹಿಡಿದು ನಾನು ಕೂಡ ಹಳ್ಳಿಯಿಂದಲೇ ಬಂದಿದ್ದೇನೆ. ನೀನು ಹೆದರ್ಬೇಡ, ಇಂಗ್ಲಿಷ್ ಕಲಿಯೋದು ಕಷ್ಟ ಅಲ್ಲ. ಪ್ರತಿದಿನ ಕೇಳು, ಮಾತನಾಡು. ತಪ್ಪು ಮಾಡಿದ್ದನ್ನು ಮರುದಿನ ಸರಿಪಡಿಸು, ಎಲ್ಲವೂ ಸರಿ ಹೋಗುತ್ತದೆ ಎಂದಾಗ ರಾಗಿಣಿಯ ಕಣ್ಣುಗಳು ತುಂಬಿ ಬಂದವು. ತಾನು ಒಬ್ಬಂಟಿಯಲ್ಲ ಎಂದು ಅವಳಿಗೆ ಮೊದಲ ಬಾರಿಗೆ ಅನಿಸಿತು. ಮನೆಗೆ ಹಿಂದಿರುಗುವಾಗ ರಾಗಿಣಿಯ ಪರ್ಸ್ನಲ್ಲಿ ಹಣವಿರಲಿಲ್ಲ. ಆದರೆ ಅವಳ ಹೃದಯ ಶ್ರೀಮಂತವಾಗಿತ್ತು. ಅವಳು ತನ್ನಲ್ಲೇ ನನ್ನ ಮೊದಲ ಗಳಿಕೆಯಲ್ಲಿ ಅಮ್ಮನಿಗೆ ಚಿಕ್ಕಿಗೆ ಸೀರೆ ತೆಗೆದು ಕಳುಹಿಸಬೇಕು, ಅಪ್ಪನಿಗೆ ಹೊಸ ಚಪ್ಪಲಿಗಳನ್ನು ಕೊಡಿಸಬೇಕು ಎಂದೆಲ್ಲ ಯೋಚಿಸಿದಳು. ಹೀಗೆ ಅವಳು ಅಂದು ತನ್ನ ಮನೆಗೆ ತಲುಪಿದಾಗ ರಾಜ್ ಕೋಪದಿಂದ ಅವಳನ್ನೇ ನೋಡುತ್ತಿದ್ದ. ರಾತ್ರಿ ಆಗ್ತಾ ಬಂತು. ಈ ಸಮಯದಲ್ಲಿ ಅಮ್ಮನನ್ನು ಒಬ್ಬಂಟಿಯಾಗಿ ಬಿಟ್ಟು ಎಲ್ಲಿಗೆ ಹೋಗಿದ್ದೆ? ನೆರೆಹೊರೆಯವರು ನೋಡಿದರೆ ಏನು ಹೇಳ್ತಾರೆ ಎಂಬ ಪರಿಜ್ಞಾನವಾದರೂ ಇದೆಯಾ ನಿನಗೆ ಎಂದು ಕೇಳಿದ. ರಾಗಿಣಿ ಮೊದಲ ಬಾರಿಗೆ ಸ್ವಲ್ಪ ಕಠಿಣ ಧ್ವನಿಯಲ್ಲಿ, ಹಾಗಾದರೆ ನಾನು ಒಬ್ಬಂಟಿ ಅಲ್ವಾ? ಅಲ್ಲದೆ ನಾನಿದನ್ನು ನಿಮಗಾಗಿ ಮಾಡುತ್ತಿದ್ದೇನೆ. ಇದರಿಂದ ಜನರು ನಿಮ್ಮ ಹೆಂಡತಿ ಏನಾದ್ರೊಂದು ಮಾಡ್ತಿದ್ದಾಳೆ ಅಂತನಾದರೂ ಹೇಳ್ತಾರೆ. ನಾನು ಯಾರ ಮೇಲೂ ಭಾರವಾಗಿರುವುದಕ್ಕೆ ಇಷ್ಟಪಡೋದಿಲ್ಲ ಅಂತ ಹೇಳಿದಾಗ ರಾಜ್ ತಿರುಗಿ ಏನೂ ಹೇಳಲಿಲ್ಲ. ಆದರೆ ಅವನ ಮುಖದಲ್ಲಿ ಮೊದಲ ಬಾರಿಗೆ ರಾಗಿಣಿಯ ಬಗ್ಗೆ ಸ್ವಲ್ಪ ಆಶ್ಚರ್ಯ, ಸ್ವಲ್ಪ ಕಿರಿಕಿರಿ, ಸ್ವಲ್ಪ ಗೌರವವೆಂಬ ಹೊಸ ನೋಟ ಕಾಣುತ್ತಿತ್ತು. ಮತ್ತೊಮ್ಮೆ ರಾಗಿಣಿ ರಾತ್ರಿ ತನ್ನ ನೋಟ್ಬುಕ್ನಲ್ಲಿ ಮೊದಲ ದಿನ ಮುಗಿಯಿತು, ಭಯ ಕಡಿಮೆಯಾಯಿತು, ಇನ್ನು ಹೆದರುವ ಅಗತ್ಯವಿಲ್ಲ ಅಂತ ಬರೆದಳು. ಈಗ ರಾಗಿಣಿ ಪ್ರತಿದಿನ ಬೆಳಗ್ಗೆ ಅಂಗಡಿಗೆ ಹೋಗುತ್ತಿದ್ದಳು. ಅಡುಗೆ ಮನೆಯ ಕೆಲಸ ಮುಗಿಸಿ ಅತ್ತೆಯ ನಿಂದನೆಗಳನ್ನು ಕೇಳಿಯೂ ಕೇಳದಂತೆ ಮೌನವಾಗಿ ಬಾಗಿಲು ತೆರೆದು ಹೊರಡುತ್ತಿದ್ದಳು. ಮಾಲ್ಗೆ ತಲುಪಿದ ತಕ್ಷಣ ಅವಳ ಭಯ ಸ್ವಲ್ಪ ಕಡಿಮೆಯಾಗುತ್ತಿತ್ತು. ಸಪ್ನಾ ಅವಳೊಂದಿಗೆ ನಿಲ್ಲುತ್ತಿದ್ದಳು. ನಿಧಾನವಾಗಿ ಅವಳು ಗ್ರಾಹಕರಿಗೆ ನೀರು ಕೊಡುವುದು, ಬಿಲ್ಲಿಂಗ್ನಲ್ಲಿ ಸಹಾಯ ಮಾಡೋದು, ಸಾಮಾನುಗಳನ್ನು ಸರಿಯಾಗಿ ಜೋಡಿಸುವುದನ್ನು ಸಹ ಕಲಿಯಲು ಪ್ರಾರಂಭಿಸಿದಳು. ಹೀಗೆ ಒಂದು ದಿನ ಒಬ್ಬಳು ಮಹಿಳೆ ರಾಗಿಣಿಯನ್ನು ಹಿಂದಿಯಲ್ಲಿ ಏನೋ ಕೇಳಿದಾಗ ರಾಗಿಣಿ ಹಿಂಜರಿಯುತ್ತಾ ಇಂಗ್ಲಿಷ್ನಲ್ಲಿ ಉತ್ತರಿಸಲು ಪ್ರಯತ್ನಿಸಿದಳು. ಆಗ ಆ ಮಹಿಳೆ ನಗುತ್ತಾ, ಚೆನ್ನಾಗಿ ಮಾತನಾಡ್ತಿ, ಇದೆಲ್ಲವನ್ನು ಎಲ್ಲಿ ಕಲಿತೆ ಎಂದಾಗ ಸಪ್ನಾ ನಗುತ್ತಾ, ಇವಳು ನಮ್ಮ ಸ್ಟಾರ್ ಮೇಡಮ್, ಎಲ್ಲವನ್ನೂ ಬೇಗ ಕಲಿಯುತ್ತಾಳೆ ಎಂದಳು. ಆ ಮಾತನ್ನು ಕೇಳಿ ರಾಗಿಣಿಯ ಹೃದಯ ಅರಳಿತು. ಮೊದಲ ಬಾರಿಗೆ ಶಾಲೆಯಲ್ಲಿ ಶಿಕ್ಷಕರು ಅವಳಿಗೆ ಶಹಬ್ಬಾಸ್ ಹೇಳಿದಂತೆ ಅವಳಿಗೆ ಅನಿಸಿತು. ಆದರೆ ಮನೆಗೆ ಮರಳಿದ ತಕ್ಷಣ ಅವಳ ಎಲ್ಲ ಧೈರ್ಯ ಮತ್ತೆ ಕುಸಿಯಿತು. ಸುಮಿತ್ರಾ ಅವಳನ್ನು ಬಾಗಿಲಲ್ಲೇ ತಡೆದು, ಸೊಸೆ, ಇದು ಮನೆ, ಹೋಟೆಲ್ ಅಲ್ಲ. ನೀನು ಹೋದ್ಮೇಲೆ ಇಲ್ಲಿ ರಾಶಿ ರಾಶಿ ಪಾತ್ರೆಗಳು ಹಾಗೆ ಬಿದ್ದಿರುತ್ತವೆ, ಬಟ್ಟೆಗಳು ಹಾಗೆ ಇರುತ್ತವೆ. ಅಲ್ಲದೆ ನನ್ನ ಗೌರವದ ಗತಿಯೇನು ಅಂತ ಕೇಳ್ತಿದ್ರು. ಅಲ್ಲೇ ಸೋಫಾದ ಮೇಲೆ ಕುಳಿತಿದ್ದ ರಾಜ್ ಎಲ್ಲವನ್ನೂ ಕೇಳಿಸಿಕೊಳ್ಳುತ್ತಿದ್ದ. ಅವನು ಮಧ್ಯ ಪ್ರವೇಶಿಸಿ ಏನನ್ನೂ ಹೇಳಲಿಲ್ಲ. ಆದರೆ ಓರೆ ನೋಟ ಬೀರಿ ರಾಗಿಣಿಯನ್ನೇ ನೋಡುತ್ತಿದ್ದ. ಅವನ ಕಣ್ಣುಗಳಲ್ಲಿ ಈಗ ಮೊದಲಿನ ಆ ಅಸಡ್ಡೆ ಇರಲಿಲ್ಲ, ಆದರೆ ಅಹಂಕಾರ ಇನ್ನೂ ಇತ್ತು. ಈಗ ಕಾಲೋನಿಯ ಮಹಿಳೆಯರಿಗೆ ರಾಗಿಣಿ ಒಂದು ವಿಷಯವಾಗಿ ಬಿಟ್ಟಿದ್ದಳು. ಅಯ್ಯೋ, ಶರ್ಮಾ ಅವರ ಸೊಸೆಯನ್ನು ನೋಡಿ, ದಿನವಿಡೀ ಅಂಗಡಿಯಲ್ಲಿ ನಿಂತಿರ್ತಾಳೆ ಅಂತ ಒಬ್ಬರು ಹೇಳಿದರೆ, ಆಗಲೇ ಇನ್ನೊಬ್ಬರು ಈಗಿನ ಸೊಸೆಯರು ಹೀಗೆ ಸಂಪಾದಿಸಲು ಹೋದರೆ ಮನೆಯಲ್ಲಿ ಅತ್ತೆ ಮಾವನ ಗತಿಯೇನು ಅಂತ ಕೊಂಕು ಮಾತನಾಡ್ತಿದ್ರು. ಹಾಗೆ ಇದೆಲ್ಲವನ್ನು ರಾಗಿಣಿ ಕೇಳಿಸಿಕೊಳ್ಳುತ್ತಿದ್ದರೂ ಸಹ ಈ ಬಾರಿ ಅವಳು ತನ್ನ ಹೃದಯವನ್ನು ಒಡೆಯಲು ಮಾತ್ರ ಬಿಡಲಿಲ್ಲ. ಅವಳ ಮನಸ್ಸಿನಲ್ಲಿ ತಾನು ತನ್ನನ್ನು ಸಾಬೀತುಪಡಿಸಬೇಕು ಎಂಬ ಒಂದೇ ಒಂದು ಧ್ಯೇಯ ವಾಕ್ಯ ಮಾತ್ರ ಪದೇ ಪದೇ ಪ್ರತಿಧ್ವನಿಸ್ತಿತ್ತು. ಹೀಗೆ ಒಂದು ರಾತ್ರಿ ರಾಜ್ ಆಫೀಸ್ನಿಂದ ತುಂಬಾನೇ ದಣಿದು ಬಂದಿದ್ದ. ರಾಗಿಣಿ ಅವನಿಗೆ ಚಹಾ ಮಾಡಿಕೊಟ್ಟಳು. ಅವನು ರಾಗಿಣಿಯ ಕಡೆಗೆ ತನ್ನ ನೋಟ ಬೀರಿ ನಿಧಾನವಾಗಿ, ಅಂಗಡಿಯಲ್ಲಿ ಎಲ್ಲವೂ ಸರಿಯಾಗಿದ್ಯಾ ಅಂತ ಮೊದಲ ಬಾರಿಗೆ ಅವಳನ್ನು ಏನಾದರೂ ಕೇಳಿದ್ದ. ರಾಗಿಣಿಗೆ ಯಾವುದೋ ಹೆಪ್ಪುಗಟ್ಟಿದ ಮಂಜು ಕರಗುತ್ತಿರುವಂತೆ ಅನಿಸಿತು. ಅವಳು ನಿಧಾನವಾಗಿ, ಹೌದು, ಎಲ್ಲನೂ ಸರಿಯಾಗಿದೆ, ನಾನೆಲ್ಲವನ್ನೂ ಕಲಿಯುತ್ತಿದ್ದೇನೆ ಎಂದು ಉತ್ಸಾಹದಿಂದಲೇ ಹೇಳಿದಳು. ಆಗ ಅವನು, ಏನಾದರೂ ಬೇಕಿದ್ರೆ ಹೇಳು ಎಂದ. ಆ ಚಿಕ್ಕ ವಾಕ್ಯ ರಾಗಿಣಿಗೆ ತುಂಬ ದೊಡ್ಡದಾಗಿತ್ತು. ಈ ಸಂಬಂಧದಲ್ಲಿ ಈಗ ಯಾವುದೋ ಒಂದು ಸೇತುವೆ ಸೇರುತ್ತಿದೆ ಎಂದು ಅವಳು ಮೊದಲ ಬಾರಿಗೆ ಗ್ರಹಿಸಿಕೊಂಡಳು. ಆ ರಾತ್ರಿ ರಾಗಿಣಿ ತನ್ನ ನೋಟ್ಬುಕ್ನಲ್ಲಿ, ಜನರು ಏನು ಹೇಳುತ್ತಾರೆ ಎಂಬುದು ಮುಖ್ಯವಲ್ಲ, ನಾನು ನನ್ನ ಮೇಲೆ ನಂಬಿಕೆ ಇಡುವುದು ಮುಖ್ಯ ಅಂತ ಬರೆದಳು. ದಿನಗಳು ಕಳೆಯುತ್ತಿದ್ದಂತೆ ರಾಗಿಣಿ ಈಗ ಅಂಗಡಿಯಲ್ಲಿ ಕೆಲಸ ಮಾಡುವಲ್ಲಿ ಸ್ವಲ್ಪ ನಿಪುಣಳಾಗಿದ್ದಳು. ಗ್ರಾಹಕರು ಅವಳೊಂದಿಗೆ ಚೆನ್ನಾಗಿ ಮಾತನಾಡುತ್ತಿದ್ದರು. ಅವಳು ನಗುತ್ತಾ ಎಲ್ಲದಕ್ಕೂ ಉತ್ತರಿಸುತ್ತಿದ್ದಳು. ಸಪ್ನಾ ಹಾಗೂ ಅವಳ ಇತರ ಸಹೋದ್ಯೋಗಿಗಳು ಅವಳನ್ನು ಎಲ್ಲ ರೀತಿಯಿಂದಲೂ ಪ್ರೋತ್ಸಾಹಿಸುತ್ತಿದ್ದರು. ನಿಧಾನವಾಗಿ ಅಂಗಡಿಯ ಮಾಲೀಕರು ಸಹ, ರಜೆ ಬೇಕಾದರೆ ಹೇಳು, ಈಗ ನೀನು ನಮ್ಮ ನಂಬಿಕೆಯ ಸ್ಟಾಫ್ ಎಂದಿದ್ದರು. ಆದರೆ ಮನೆಯಲ್ಲಿ ಸುಮಿತ್ರಾಳ ಕೋಪ ಹೆಚ್ಚುತ್ತಲೇ ಇತ್ತು. ಯಾಕಂದರೆ ಅವರ ಸ್ನೇಹಿತರೆಲ್ಲ ಅವರಲ್ಲಿ, ಈಗ ನಿನ್ನ ಸೊಸೆ ನಗರದವಳಾಗಿದ್ದಾಳೆ, ಅಂಗಡಿಯಲ್ಲಿ ಅವಳು ಏನೆಲ್ಲ ಮಾತನಾಡ್ತಾಳೋ ಯಾರಿಗೊತ್ತು,
ಎಂದು ಹೇಳಿದಾಗ ಈ ನಿಂದನೆಗಳು ಸುಮಿತ್ರಾರ ಒಳಗೆ ವಿಷವಾಗಿ ಮಾರ್ಪಟ್ಟವು. ಸೊಸೆಯ ಕೆಲಸವು ತನ್ನ ಪೊಳ್ಳು ಪ್ರತಿಷ್ಠೆಯನ್ನು ಮುಳುಗಿಸುತ್ತದೆ ಎಂದು ಅವರಿಗೆ ಅನ್ನಿಸ್ತಿತ್ತು. ಹಾಗಾಗಿ ಅವರೇ ಒಂದು ದಿನ ನೆರೆಮನೆಯವರ ವರಾಂಡದಲ್ಲಿ ಕುಳಿತು 4 ಮಹಿಳೆಯರ ಮುಂದೆ ನಾನೇನು ಅಂತ ಹೇಳೋದು, ನನ್ನ ಸೊಸೆ ಅಂಗಡಿಯಲ್ಲಿ ಗಂಟೆಗಟ್ಟಲೆ ಹುಡುಗರೊಂದಿಗೆ ಹಲ್ಲು ಕಿಸಿಯುತ್ತಾ ನಿಂತಿರ್ತಾಳಂತೆ, ಇನ್ನು ದೇವ್ರೇ ಬಲ್ಲ ಅಲ್ಲಿ ಏನೇನೆಲ್ಲ ಮಾಡ್ತಾಳೋ ಅಂತ ಹೇಳುತ್ತಿದ್ದರು. ಆಗ ಒಬ್ಬರು ಮಹಿಳೆ ಆಶ್ಚರ್ಯದಿಂದ ಹೌದಾ ಎಂದು ಕೇಳಿದಾಗ ಸುಮಿತ್ರಾ ತಲೆ ಅಲ್ಲಾಡಿಸಿದರು. ಈಗ ಕಣ್ಣಾರೆ ನೋಡಿದ್ದಲ್ಲ, ಆದರೆ ಹುಡುಗಿ ಯುವತಿ, ಬಿಚ್ಚಿದ ಕೂದಲು, ಲಿಪ್ಸ್ಟಿಕ್, ಈಗ ಯಾರಿಗೊತ್ತು ಅಂತ ಅವರೆಲ್ಲ ಮಾತನಾಡತೊಡಗಿದರು. ಅನಂತರ ನಿಧಾನವಾಗಿ ಈ ಮಾತು ಕಾಲೋನಿಯಲ್ಲೆಲ್ಲ ಹರಡಿತು. ಈಗ ರಾಗಿಣಿಯ ಮುಖದ ಮೇಲೆ ಯಾರೂ ಏನೂ ಹೇಳುತ್ತಿರಲಿಲ್ಲ, ಆದರೆ ಅವಳ ಬೆನ್ನ ಹಿಂದೆ ಎಲ್ಲರ ನಾಲಿಗೆ ವಿಷವನ್ನು ಉಗುಳಲು ಪ್ರಾರಂಭಿಸಿತ್ತು. ಅದಲ್ಲದೆ ಒಂದು ದಿನ ಸಪ್ನ ಅವಳಲ್ಲಿ ನೀನು ನಿನ್ನ ಮನೆಯ ಗೌರವವನ್ನು ಹಾಳು ಮಾಡ್ತಿದ್ಯಂತೆ ಅಂತ ನಿನ್ನ ಅತ್ತೆ ಬಂದು ಅಂಗಡಿ ಮಾಲೀಕರ ಬಳಿ ದೂರು ನೀಡಿದ್ದಾರೆ ಎಂಬ ಸುಳಿವು ಕೊಟ್ಟಾಗ ರಾಗಿಣಿಯ ಕೈಯಿಂದ ನೀರಿನ ಗ್ಲಾಸ್ ಕೆಳಗೆ ಬಿತ್ತು. ಈಗ ಮೊದಲ ಬಾರಿ ಈ ಜಗಳಗಳೆಲ್ಲ ದೊಡ್ಡದಾಗೋದು ಮೊದಲು ಮನೆಯೊಳಗೆ ಅಂತ ಅವಳಿಗೆ ಅನಿಸತೊಡಗಿತು. ಅದೇ ರಾತ್ರಿ ರಾಜ್ ಆಫೀಸಿಂದ ಮನೆಗೆ ಬರುವಂಥ ದಾರಿಯಲ್ಲಿ ನೆರೆಮನೆಯವರೊಬ್ಬರು ಅವನಿಗೆ ಸಿಕ್ಕಿ ಅವನೊಂದಿಗೆ ಮಾತನಾಡುತ್ತಿದ್ದ ಸಂದರ್ಭದಲ್ಲಿ ಅವರು, ರಾಜ್ ಸ್ವಲ್ಪ ಹುಷಾರಾಗಿರು, ನಿನ್ನ ಹೆಂಡತಿಯನ್ನು ಸ್ವಲ್ಪ ಹದ್ದು ಬಸ್ತಿನಲ್ಲಿಡು, ಅಂಗಡಿಯಲ್ಲಿ ಅದೇನು ಮಾಡ್ತಾ ಸುತ್ತುತ್ತಿರ್ತಾಳೋ ಎಂದಾಗ ರಾಜ್ಗೆ ರಕ್ತ ಕುದಿಯುವಷ್ಟು ಕೋಪ ಬಂದಿತ್ತು. ಅವನು ವೇಗವಾಗಿ ಮನೆಗೆ ಬಂದ ತಕ್ಷಣ ರಾಗಿಣಿಯನ್ನು ಎಳೆದುಕೊಂಡು ಕೋಣೆಗೆ ಕರೆತಂದು, ನಿನಗೆ ಇದೇ ಬೇಕಾಗಿತ್ತಲ್ವಾ, ಎಲ್ಲರ ಮುಂದೆ ನನ್ನ ಮಾನ ಹರಾಜಾಗ್ಲಿ ಅಂತ ಕಾಯ್ತಿದ್ದೆ ಅಲ್ವಾ, ಈಗ ನಿನಗೆ ಸಂತೋಷನಾ ಅಂತ ಕೇಳಿದ. ಆಗ ಅವನ ಆ ರೂಪವನ್ನು ನೋಡಿದ ರಾಗಿಣಿಯ ಕಣ್ಣಲ್ಲಿ ಕಣ್ಣೀರು ಧಾರಾಕಾರವಾಗಿ ಹರಿಯಿತು. ನಾನು ಅಂಥದ್ದೇನು ಮಾಡಿದೆ, ನಾನು ಕೇವಲ ಶ್ರಮಪಟ್ಟು ದುಡಿಯುತ್ತಿದ್ದೇನೆ ಅಷ್ಟೇ, ಅದು ಸಹ ಯಾರ ಕಡೆಗೂ ತಿರುಗಿ ನೋಡದೆ, ನನ್ನ ಗೌರವಕ್ಕೆ ಧಕ್ಕೆ ತರೆದೆ ಎಂದಾಗ ರಾಜ್ ಕೋಪದಿಂದ ಕೂಗಿ ಕೂಗಿ ಸುಳ್ಳು, ಎಲ್ಲವೂ ಸುಳ್ಳು, ನನಗೆಲ್ಲ ಅಮ್ಮ ಹೇಳಿದ್ದಾರೆ ಅಂತ ಕಿರುಚಿ ಹೇಳುತ್ತಲೇ ಇದ್ದ. ರಾಗಿಣಿ ಮೌನವಾಗಿದ್ದಳು. ಅವಳ ಹೃದಯ ಒಡೆದು ಹೋಗಿತ್ತು. ಆದರೆ ಅವಳು ತನ್ನನ್ನು ತಾನು ನಿಭಾಯಿಸಿಕೊಂಡು, ನೀವು ಯಾರನ್ನು ಬೇಕಾದರೂ ನಂಬಬಹುದು, ನಾನು ನನ್ನ ದೃಷ್ಟಿಯಲ್ಲಿ ಶುದ್ಧಳಾಗಿದ್ದೇನೆ, ನಾನು ಯಾರಿಗೂ ಏನನ್ನು ಸಾಬೀತುಪಡಿಸಿ ತೋರಿಸಬೇಕಾಗಿಲ್ಲ ಎಂದು ಹೇಳಿ ಸುಮ್ಮನಾದಳು. ಹಾಗೂ ಆ ರಾತ್ರಿ ರಾಗಿಣಿ ದೇವಸ್ಥಾನದ ಮುಂದೆ ಕುಳಿತು ದೀಪ ಹಚ್ಚಿ ಕೈ ಮುಗಿದು, ದೇವ್ರೆ, ನನ್ನ ಅತ್ತೆ ನನ್ನ ತಾಯಿಯಂತೆ, ಆದರೆ ಇಂದವರು ನನ್ನ ತಾಯಿ ಕೊಟ್ಟ ಗೌರವದ ಮೇಲೆ ಕೆಸರು ಎರಚಿದ್ದಾರೆ, ಇನ್ನು ನಾನು ಸುಮ್ಮನಿರುವುದಿಲ್ಲ ಅಂತ ನಿರ್ಧರಿಸಿದಳು. ಮರುದಿನ ಅಂಗಡಿಯ ಮಾಲೀಕ ರಾಗಿಣಿಯನ್ನು ಕರೆದು, ನಿಮ್ಮ ಅತ್ತೆ ಬಂದು ಏನೇನೆಲ್ಲ ಹೇಳಿ ಹೋದರು, ಆದರೆ ನಾನವರಲ್ಲಿ ನಿಮ್ಮ ಸೊಸೆಯಂಥ ಪ್ರಾಮಾಣಿಕ ಸಭ್ಯ ಹುಡುಗಿ ಈ ಅಂಗಡಿಗೆ ಎಂದಿಗೂ ಸಿಕ್ಕಿಲ್ಲ, ಹಾಗಾಗಿ ಅವಳ ಮೇಲೆ ಯಾರೂ ಬೆರಳು ತೋರಿಸಲು ಸಾಧ್ಯವಿಲ್ಲ ಅಂತ ಸ್ಪಷ್ಟವಾಗಿ ಹೇಳಿ ಕಳುಹಿಸಿದೆ ಎಂದರು. ಅವರ ಮಾತು ಕೇಳಿ ರಾಗಿಣಿಯ ಕಣ್ಣುಗಳಲ್ಲಿ ಸಂತೋಷದ ಹನಿಗಳು ತುಂಬಿದವು. ಆಗ ಸಪ್ನ ಹಿಂದಿನಿಂದ ಅವಳ ಭುಜದ ಮೇಲೆ ಕೈ ಹಾಕಿ, ಸತ್ಯದ ಮುಂದೆ ಸುಳ್ಳು ಯಾವತ್ತೂ ನೆಲೆ ಊರೋದಿಲ್ಲ, ಕೆಲವೊಮ್ಮೆ ಸತ್ಯ ಹೇಳುವವರು ಸಹ ಈ ಭೂಮಿ ಮೇಲೆ ಯಾರಾದರೂ ಇರುತ್ತಾರೆ ರಾಗಿಣಿ ಅಂತ ಧೈರ್ಯ ತುಂಬಿದಳು. ಅದರ ನಂತರ ರಾಗಿಣಿ ಅಂಗಡಿಯಲ್ಲಿ ಇನ್ನಷ್ಟು ಶ್ರದ್ಧೆಯಿಂದ ಕೆಲಸ ಮಾಡಲು ಪ್ರಾರಂಭಿಸಿದಳು. ಹಾಗೂ ಇನ್ನು ಮುಂದೆ ಯಾರ ಸುಳ್ಳು ಆರೋಪಗಳಿಗೂ ಹೆದರುವುದಿಲ್ಲ ಅಂತ ಅವಳು ನಿರ್ಧರಿಸಿದ್ದಳು. ಹಾಗೆ ಅವಳು ತನ್ನ ಸತ್ಯ ಹಾಗೂ ಕಠಿಣ ಪರಿಶ್ರಮವನ್ನು ಮಾತ್ರ ಜೊತೆಯಲ್ಲಿಟ್ಟುಕೊಂಡಳು. ಆದರೆ ಸುಮಿತ್ರಾರವರಿಗೆ ಇದೆಲ್ಲವೂ ಇಷ್ಟವಿರಲಿಲ್ಲ. ರಾಗಿಣಿ ಸಂಪಾದಿಸಲು ಪ್ರಾರಂಭಿಸಿದರೆ ಅವಳ ಮೇಲೆ ತನ್ನ ನಿಯಂತ್ರಣ ಇರುವುದಿಲ್ಲ ಅಂತ ಅವರು ಭಾವಿಸಿದ್ದರು. ನೆರೆಹೊರೆಯವರು ಈಗ ಸೊಸೆ ಕೆಲಸಕ್ಕೆ ಹೋಗ್ತಿದ್ದಾಳೆ, ಈಗ ಅತ್ತೆಯ ಮಾತನ್ನು ಯಾರು ಕೇಳ್ತಾರೆ ಅಂತ ಹೇಳಲು ಪ್ರಾರಂಭಿಸಿದ್ದರು. ಸುಮಿತ್ರಾರವರು ಈ ಬಾರಿ ತನ್ನ ಆಪ್ತ ನೆರೆಹೊರೆಯವಳಾದ ಶಾಂತಾಳನ್ನು ದಾಳವಾಗಿ ಬಳಸಿಕೊಂಡು ಅವಳಲ್ಲಿ, ಶಾಂತ, ನೀನೊಂದು ಕೆಲಸ ಮಾಡಬೇಕು, ರಾಜ್ನ ಕಚೇರಿಯ ಹೊರಗೆ ಹೋಗಿ ಅವನನ್ನು ಭೇಟಿಯಾಗಿ ನಿನ್ನ ಹೆಂಡತಿಯ ಕರ್ಮಕಾಂಡವನ್ನೆಲ್ಲ ನನ್ನ ಕಣ್ಣುಗಳಿಂದಲೇ ನೋಡಿದ್ದೇನೆ, ರಾಗಿಣಿ ಅಂಗಡಿಯ ಹುಡುಗರೊಂದಿಗೆ ನಗುತ್ತಾ ಮಾತನಾಡ್ತಾಳೆ, ತುಂಬ ಹೊತ್ತು ಹೊರಗೆ ನಿಂತಿರ್ತಾಳೆ ಅಂತ ಹೇಳಬೇಕು ಎಂದರು. ಆಗ ಶಾಂತ ಕಣ್ಣುಗಳನ್ನು ದೊಡ್ಡದು ಮಾಡಿ, ಆದರೆ ನಿನ್ನ ಸೊಸೆ ತುಂಬ ಮುಗ್ಧಳಾಗಿ ಕಾಣ್ತಿದ್ದಾಳಲ್ವಾ ಎಂದಾಗ ಸುಮಿತ್ರಾರವರು ತಕ್ಷಣವೇ, ಮುಗ್ಧಳ, ಹೆಣ್ಣು ಮಗಳು ಮನೆಯಿಂದ ಹೊರಗೆ ಹೋದರೆ ಅವಳು ಮುಗ್ಧಳಾಗಿ ಉಳಿಯೋದಿಲ್ಲ, ಎಲ್ಲರೂ ಒಂದೇ ರೀತಿ ಇರ್ತಾರೆ ಅಂತ ಉತ್ತರಿಸಿದರು. ಹೀಗೆ ಶಾಂತರವರು ಆಫೀಸ್ಗೆ ಹೋಗಿ ರಾಜ್ನನ್ನು ಭೇಟಿಯಾಗಿ, ಮಗ, ನಾನು ನಿನ್ನ ತಾಯಿ ಅಂತೆ, ನನ್ನ ಮಾತುಗಳು ನಿನಗೆ ಕೆಟ್ಟದಾಗೆನಿಸಿದರೆ ಕ್ಷಮಿಸು, ಆದರೆ ಗಮನ ಇಡು, ಅಂಗಡಿಯಲ್ಲಿ ಸೊಸೆ ಕೆಲಸ ಮಾಡುವ ಬಗ್ಗೆ ಜನರು ಈಗ ಅತ್ತಿತ್ತ ಮಾತನಾಡ್ತಿದ್ದಾರೆ, ನೀನು ತಡೆಯದಿದ್ರೆ ನಿನ್ನ ಮನೆ ಒಡೆಯುತ್ತದೆ ಅಂತ ಅವನ ಕಿವಿ ಊದಿದಾಗ ರಾಜ್ನ ಹೃದಯ ಮತ್ತೆ ಗೊಂದಲಕ್ಕೊಳಗಾಯಿತು. ಅವನು ರಾಗಿಣಿ ಎಷ್ಟು ಕಷ್ಟಪಟ್ಟು ಇಂಗ್ಲಿಷ್ ಕಲಿತು ಧೈರ್ಯದಿಂದ ಕೆಲಸ ಹಿಡಿದಳು ಎಂಬುದನ್ನು ಒಂದು ಕ್ಷಣ ನೆನಪು ಮಾಡಿಕೊಂಡ. ಆದರೂ ತಾಯಿ ಹಾಗೂ ನೆರೆಹೊರೆಯವರ ಮಾತುಗಳು ಈಗ ಅವನ ಮೇಲೆ ಭಾರವಾಗಲು ಪ್ರಾರಂಭಿಸಿದವು. ರಾತ್ರಿ ರಾಜ್ ಮನೆಗೆ ಬಂದ ನಂತರ ರಾಗಿಣಿ ಮೌನವಾಗಿ ಅವನಿಗೆ ಊಟ ಬಡಿಸುತ್ತಿದ್ದಳು.
ಆಗ ಅವನು ಕೋಪದಿಂದ, ಅಂಗಡಿಯಲ್ಲಿ ಯಾರೊಂದಿಗೆಲ್ಲ ನಗುತ್ತಾ ಮಾತನಾಡುತ್ತಿರುತ್ತಿ ನೀನು ಎಂದು ಕೇಳಿದಾಗ ರಾಗಿಣಿಯ ಕೈಯಿಂದ ರೊಟ್ಟಿ ಕೆಳಗೆ ಬಿತ್ತು. ಅವಳು ಅಚ್ಚರಿಯಿಂದ, ನಾನಾ, ಯಾರೊಂದಿಗೆ ಅಂತ ಕೇಳಿದಳು. ಆಗ ಅವನು, ಎಲ್ಲರೂ ಹೇಳ್ತಿದ್ದಾರೆ ಹಾಗೂ ಎಲ್ಲರೂ ನೋಡ್ತಿದ್ದಾರೆ, ಈಗ ಯಾವುದೇ ವಿಷಯವೂ ಮುಚ್ಚಿಡಲು ಸಾಧ್ಯವಿಲ್ಲ ಎಂದ. ಇದನ್ನೆಲ್ಲ ಕೇಳುತ್ತಿದ್ದಂತೆ ರಾಗಿಣಿಯ ಕಣ್ಣುಗಳಲ್ಲಿದ್ದ ನೀರು ಕೆನ್ನೆಯ ಮೇಲೆ ಹನಿ ಹನಿಯಾಗಿ ಬೀಳುತ್ತಿದ್ದವು. ಅವಳು ಕೈ ಜೋಡಿಸಿ, ನಾನೇನು ಮಾಡಿದೆ, ಕೇವಲ ಕೆಲಸ ತಾನೆ ಎಂದಳು. ಆಗ ಪುನಃ ರಾಜ್ ತಟ್ಟೆಯನ್ನು ದೂರ ಸರಿಸಿ, ಸುಳ್ಳು ಹೇಳಬೇಡ, ಈಗ ಈ ಕೆಲಸವನ್ನು ನಿಲ್ಲಿಸು, ಇಲ್ಲದಿದ್ದರೆ ನಾನೇ ಏನಾದರೊಂದು ಮಾಡಬೇಕಾಗುತ್ತದೆ ಎಂದು ಹೇಳುತ್ತಾ ಅಲ್ಲಿಂದ ದಡಬಡನೆ ಎದ್ದು ಊಟನೂ ಮಾಡದೆ ಒಳಗೆ ಹೋದ. ರಾತ್ರಿ ರಾಗಿಣಿ ಒಬ್ಬಳೆ ಅಂಗಳದಲ್ಲಿ ಕುಳಿತಿದ್ದಳು. ಅವಳ ಕಣ್ಣುಗಳು ಕೆಂಪಾಗಿದ್ದವು. ಅವಳು ಸೋತಿರ್ಲಿಲ್ಲ, ಆದರೆ ಒಳಗಿನಿಂದ ಎಲ್ಲೋ ನುಚ್ಚು ನೂರಾಗುತ್ತಿದ್ದಳು. ರಾಜ್ಗೆ ನನ್ನ ಕಠಿಣ ಪರಿಶ್ರಮ ಯಾಕೆ ಕಾಣೋದಿಲ್ಲ? ಯಾವುದೇ ಹೆಣ್ಣು ಮಗಳು ಯಾವತ್ತೂ ಗೌರವದಿಂದ ಹೊರಗೆ ಹೋಗಲು ಸಾಧ್ಯವಿಲ್ವಾ ಅಂತ ಗೊಣಗಿದಳು. ಮರುದಿನ ಅವಳು ಮೀನಾರವರನ್ನು ಭೇಟಿಯಾಗಿ ತನ್ನ ಅವಮಾನ, ಧೈರ್ಯ, ಅತ್ತೆಯ ಪಿತೂರಿ, ರಾಜ್ನ ಕೋಪ ಎಲ್ಲವನ್ನೂ ಅಳುತ್ತಾ ಹೇಳಿದಳು. ಮೀನಾರವರು ಅವಳ ತಲೆಯನ್ನು ನೇವರಿಸಿ, ನೋಡು ರಾಗಿಣಿ, ಕೆಲವೊಮ್ಮೆ ನಮ್ಮ ಏಳಿಗೆಗೆ ನಮ್ಮ ಮನೆಯವರೇ ದೊಡ್ಡ ಶತ್ರುಗಳಾಗ್ತಾರೆ. ಆದರೆ ನಿನ್ನ ಸತ್ಯ ನಿನ್ನನ್ನು ಉಳಿಸುತ್ತದೆ. ಹಾಗೆ ಸುಳ್ಳು ಹೇಳುವವರು ಒಂದು ದಿನ ತಾವೇ ಬಯಲಾಗ್ತಾರೆ ಎನ್ನುತ್ತಾ ಧೈರ್ಯ ತುಂಬಿದರು. ಆ ರಾತ್ರಿ ರಾಗಿಣಿ ತನ್ನ ನೋಟ್ಬುಕ್ನಲ್ಲಿ ಯಾವುದೇ ಕಾರಣಕ್ಕೂ ನಾನು ಹಿಂದೆ ಸರಿಯುವುದಿಲ್ಲ ಅಂತ ಬರೆದಳು. ಹಾಗೂ ಒಂದು ದಿನ ರಾಜ್ಗೂ ನನ್ನ ಸತ್ಯ ಕಾಡಿಸುತ್ತದೆ, ದೇವರು ನನಗೆ ಸುಳ್ಳಿನಿಂದ ಸೋಲದಷ್ಟು ಶಕ್ತಿ ನೀಡಲಿ ಅಂತ ಪ್ರಾರ್ಥಿಸಿದಳು. ಇತ್ತ ರಾಜ್ ಈಗ ಗೊಂದಲದಲ್ಲಿದ್ದ. ಒಂದು ಕಡೆ ತಾಯಿಯ ಮಾತುಗಳು, ನೆರೆಹೊರೆಯವರ ನಿಂದನೆಗಳು ಹಾಗೂ ಅವನ ಅನುಮಾನದ ಗೋಡೆ ನಿಂತಿತ್ತು. ಹಾಗೆ ಇನ್ನೊಂದು ಕಡೆ ಹೃದಯದ ಯಾವುದೋ ಮೂಲೆಯಲ್ಲಿ ರಾಗಿಣಿಯ ಮುಗ್ಧ ಕಣ್ಣುಗಳು ಪದೇ ಪದೇ ಅವನ ಮುಂದೆ ಬರುತ್ತಿದ್ದವು. ಈಗ ಅವನು ಸ್ವತಃ ತಾನೇ ನೋಡಿ ಸತ್ಯ ಏನೆಂಬುದನ್ನು ತಿಳಿಯಬೇಕು ಎಂದು ನಿರ್ಧರಿಸಿ ಮರುದಿನ ರಾಜ್ ಆಫೀಸ್ನಿಂದ ಅರ್ಧ ರಜೆ ತೆಗೆದು ಒಂದು ಕ್ಯಾಬ್ ಬುಕ್ ಮಾಡಿ ಮಾಲ್ನ ಹೊರಗೆ ಹೋಗಿ ನಿಂತುಕೊಂಡ. ಅಲ್ಲಿ ರಾಗಿಣಿ ಅಂಗಡಿಗೆ ಬಂದಂಥ ಗ್ರಾಹಕರಿಗೆ ಸಾಮಾನುಗಳನ್ನು ತೋರಿಸುತ್ತಿದ್ದಳು. ಕೆಲವರಿಗೆ ನೀರು ಕೊಡುತ್ತಿದ್ದಳು. ಸಪ್ನಾರಿಂದ ಏನೋ ಕಲಿಯುತ್ತಿದ್ದಳು. ಎಲ್ಲವೂ ಅವಳು ಹೇಳಿದಂತೆಯೇ ಇತ್ತು. ಯಾವುದೇ ನಗು, ತಮಾಷೆ, ಯಾವುದೇ ಗುಪ್ತ ಮಾತುಗಳು ಅಲ್ಲಿ ಇರಲಿಲ್ಲ. ಕೇವಲ ಶ್ರಮವಿತ್ತು. ಆಗ ಅಂಗಡಿಗೆ ಬಂದಂಥ ಒಬ್ಬ ಗ್ರಾಹಕ ರಾಗಿಣಿಯೊಂದಿಗೆ ಏನೋ ಅಸಭ್ಯವಾಗಿ ಮಾತನಾಡಲು ಪ್ರಾರಂಭಿಸಿದ. ಏ ಹುಡುಗಿ, ಬೇಗ ಬೇಗ ಸಾಮಾನುಗಳನ್ನು ತೆಗಿ, ಹೇಳೋದು ಕೇಳಿಸೋದಿಲ್ವಾ ಅಂತ ಕೇಳಿದ. ಆಗ ರಾಗಿಣಿ ಧೈರ್ಯದಿಂದ, ಸರ್, ನಾನು ತೆಗೆಯುತ್ತಿದ್ದೇನೆ ತಾನೆ, ದಯವಿಟ್ಟು ಶಾಂತವಾಗಿ ಮಾತನಾಡಿ ಎಂದಾಗ ಆ ಗ್ರಾಹಕ ಕೈ ಎತ್ತಲು ಪ್ರಯತ್ನಿಸಿದ. ಆಗ ಸಪ್ನಾ ಮಧ್ಯೆ ಬಂದು, ಸರ್, ದಯವಿಟ್ಟು ನಮ್ಮ ಸಿಬ್ಬಂದಿಯೊಂದಿಗೆ ಹೀಗೆಲ್ಲ ಮಾತನಾಡಬೇಡಿ, ತಾಳ್ಮೆಯಿಂದಿರಿ, ಇಲ್ದಿದ್ರೆ ಸೆಕ್ಯೂರಿಟಿಯನ್ನು ಕರೆದು ನಿಮ್ಮನ್ನು ಹೊರಗೆ ಹಾಕಬೇಕಾಗುತ್ತದೆ ಎಂದಳು. ರಾಜ್ನ ಕಾಲುಗಳ ಕೆಳಗಿನ ನೆಲ ಕುಸಿಯಿತು. ರಾಗಿಣಿ ಎಷ್ಟು ಸಹಿಸಿಕೊಳ್ಳುತ್ತಾಳೆ ಎಂದು ಅವನಿಗೆ ಮೊದಲ ಬಾರಿಗೆ ಅರ್ಥವಾಯಿತು. ಅವಳು ಹೊರಗೂ ಜನರ ನಿಂದನೆ ಹಾಗೂ ಅಸಭ್ಯತೆಯನ್ನು ಸಹಿಸಿ ಮನೆಗೆ ಬಂದರೆ ಅಲ್ಲೂ ಎಲ್ರಿಗೂ ಬಾಗಿರ್ತಾಳೆ ಎಂಬ ಸತ್ಯ ಅವನಿಗೆ ಅರಿವಾಗಿತ್ತು. ಅದರ ನಂತರ ಅವನು ಮೌನವಾಗಿ ಮನೆಗೆ ಹಿಂದಿರುಗಲು ನಿರ್ಧರಿಸಿದ. ಅವನ ಕೋಪ ಈಗ ನೀರಾಗಿತ್ತು. ದಾರಿಯುದ್ದಕ್ಕೂ ಅವನಿಗೆ ರಾಗಿಣಿಯ ಪ್ರತಿಯೊಂದು ಮಾತುಗಳು ನೆನಪಾದವು. ಅನಂತರ ಅವಳು ಪ್ರತಿಯೊಂದು ವಿಷಯದಲ್ಲೂ ತೋರಿದ ಆಸಕ್ತಿ, ಶ್ರಮ ಅವನ ಕಣ್ಣ ಮುಂದೆ ಒಂದೊಂದಾಗಿ ಬರತೊಡಗಿದವು. ಅದು ಅವಳು ಕಷ್ಟಪಟ್ಟು ಕಲಿತ ಇಂಗ್ಲಿಷ್ ಕಲಿಕೆಯಾಗಿರಲಿ, ಮೊದಲ ಬಾರಿಗೆ ಕೆಲಸ ಕೇಳಲು ಹೋಗುವಾಗ ಅವಳಲ್ಲಿದ್ದ ಧೈರ್ಯವಾಗಲಿ, ಹಳ್ಳಿಯ ಹುಡುಗಿ ನಗರ ಜೀವನವನ್ನು ಧನಾತ್ಮಕವಾಗಿ ತನ್ನದಾಗಿಸುವ ವ್ಯಕ್ತಿತ್ವವಾಗಲಿ, ಹಾಗೂ ತನ್ನ ತಾಯಿಯು ಅವಳ ಬಗ್ಗೆ ತನ್ನಲ್ಲಿ ಬಿತ್ತಿದ ವಿಷವಾಗಲಿ, ಎಲ್ಲವನ್ನೂ ನೆನೆದು ರಾಜ್ನ ಕಣ್ಣುಗಳು ತೇವವಾದವು. ನಾನೇ ಅವಳನ್ನು ಈ ನಗರದಲ್ಲಿ ಒಬ್ಬಂಟಿಯಾಗಿ ಬಿಟ್ಟಿದ್ದೆ, ಹಾಗೂ ಅವಳೇ ನನ್ನ ಗೌರವವನ್ನು ಉಳಿಸಲು ಶ್ರಮ ಪಡುತ್ತಿದ್ದಳು ಎಂಬ ಸತ್ಯ ತಿಳಿದು ಅವನಿಗೆ ತನ್ನ ತಪ್ಪಿನ ಅರಿವಾಗಿತ್ತು. ಹೀಗೆ ರಾಜ್ ಮನೆಗೆ ಹಿಂತಿರುಗಿದ. ಸುಮಿತ್ರಾರವರು ಅಲ್ಲೇ ಸೋಫಾದ ಮೇಲೆ ಕುಳಿತು ಶಾಂತಾಳೊಂದಿಗೆ ಮಾತನಾಡುತ್ತಿದ್ದರು. ಆಗ ರಾಜ್ ಒಮ್ಮೆಲೆ ಒಳಗೆ ಬಂದು ಮೊದಲ ಬಾರಿಗೆ ತನ್ನ ಅಮ್ಮನ ಎದುರು ಎತ್ತರದ ಧ್ವನಿಯಲ್ಲಿ ಮಾತನಾಡುತ್ತಾ, ಅಮ್ಮ, ಇನ್ನು ಸಾಕು, ರಾಗಿಣಿ ಯಾವುದೇ ತಪ್ಪು ಮಾಡಿಲ್ಲ ಅಂತ ನನಗೆ ಈಗ ಖಾತ್ರಿಯಾಗಿದೆ. ಅದಲ್ಲದೆ ನಾನೇ ಸ್ವತಃ ನನ್ನ ಕಣ್ಣುಗಳಿಂದ ಎಲ್ಲವನ್ನೂ ನೋಡಿ ಬಂದಿದ್ದೇನೆ. ಹಾಗೆ ನೀವು ಹರಡಿದ ವಿಷಯಗಳೆಲ್ಲ ಸುಳ್ಳು ಅಂತಲೂ ನನಗೆ ಗೊತ್ತಾಗಿದೆ. ಇನ್ನು ಮುಂದೆ ನಿಮ್ಮ ಯಾವ ಸುಳ್ಳು ನಡೆಯೋದಿಲ್ಲ ಎಂದಾಗ ಸುಮಿತ್ರಾರವರಿಗೆ ವಿದ್ಯುತ್ ತಗುಲಿದಂತಾಯಿತು. ಆಗ ಅವರು ತಕ್ಷಣವೇ ಅವನಲ್ಲಿ, ನಾನು ನಿನ್ನ ಅಮ್ಮ ರಾಜ್, ನಾನೇ ಸುಳ್ಳು ಹೇಳ್ತಿದ್ದೇನೆ ಅಂತ ಹೇಳ್ತಿದ್ಯಾ? ನಾನು ಯಾಕೆ ಇಲ್ಲ ಸಲ್ಲದನ್ನು ಹೇಳಲಿ ಎಂದಾಗ ರಾಜ್ ಅಮ್ಮನ ಕಡೆ ನೋಡುತ್ತಾ, ಹೌದು, ನೀವು ನನ್ನ ತಾಯಿನೇ, ಅದಕ್ಕಾಗಿಯೇ ನಾನು ಹೇಳುತ್ತಿದ್ದೇನೆ. ಇನ್ನು ಮುಂದೆ ನಿಮ್ಮ ಸೊಸೆಯ ಘರತೆಗೆ ಮಸಿ ಬಳಿಯಲು ಹೋಗಬೇಡಿ, ಇನ್ನವಳನ್ನು ನಾನೇ ನೋಡಿಕೊಳ್ಳುತ್ತೇನೆ ಎಂದ. ಆ ಕ್ಷಣ ಅವನ ಧ್ವನಿ ತುಂಬ ಕಠಿಣವಾಗಿತ್ತು. ಸುಮಿತ್ರಾರವರು ಕೋಪದಿಂದ ಶಾಂತಾಳನ್ನೇ ನೋಡಿದರು. ಹಾಗೂ ತನ್ನ ಮಗ ಕೈಯಿಂದ ಜಾರಿ ಹೋಗುತ್ತಿದ್ದಾನೆ ಅಂತ ಅವರಿಗೆ ಮೊದಲ ಬಾರಿಗೆ ಅನಿಸಿತು. ಇತ್ತ ರಾಜ್ ಕೋಣೆಗೆ ಬಂದು ರಾಗಿಣಿಯ ಕಪಾಟನ್ನು ತೆರೆದ.
ಅದರಲ್ಲಿ ಇಂಗ್ಲಿಷ್ನ ಒಡೆದ ಪದಗಳಿದ್ದ ಅದೇ ಪುಸ್ತಕವನ್ನು ನೋಡಿದ. ಅದು ಅವಳ ಕನಸುಗಳಾಗಿದ್ದವು. ರಾಜ್ ಅದನ್ನು ಮುಟ್ಟಿ ನೋಡಿದ. ಅದರಲ್ಲಿ ರಾಗಿಣಿಯ ಶ್ರಮದ ಸುಗಂಧವಿತ್ತು. ಅವನು ಸ್ವಲ್ಪ ಹೊತ್ತು ಅಲ್ಲೇ ಕುಳಿತುಕೊಂಡ. ಮೊದಲ ಬಾರಿಗೆ ಒಬ್ಬ ಪತಿ ತನ್ನ ಹೆಂಡತಿಯ ಶ್ರಮಕ್ಕೆ ತಲೆಬಾಗಿ ನಮಸ್ಕರಿಸಿದ. ಸಂಜೆ ರಾಗಿಣಿ ಮನೆಗೆ ಮರಳಿದಳು. ಅವಳ ಹಣೆಯ ಮೇಲೆ ಎಂದಿನಂತೆ ಬೆವರುಗಳಿದ್ದವು. ಕಾಲುಗಳಲ್ಲಿ ಆಯಾಸವಿತ್ತು. ಆದರೆ ಮುಖದಲ್ಲಿ ಇಂದಿಗೂ ಅದೇ ಸರಳತೆ ಹಾಗೂ ಅದೇ ಹಳ್ಳಿಯ ಮುಗ್ಧತೆ ಇತ್ತು. ಹೀಗೆ ಅವಳು ತನ್ನ ಮನೆ ಬಾಗಿಲಿಗೆ ತಲುಪಿದಾಗ ಅವಳಿಗಾಗಿ ಅಲ್ಲೇ ಕಾಯುತ್ತಾ ನಿಂತಿದ್ದ ರಾಜ್ ಅವಳ ಕೈಯಲ್ಲಿದ್ದ ದಿನಸಿ ಸಾಮಾನುಗಳನ್ನು ಮೊದಲೇ ಗಮನಿಸಿದ್ದ. ಹಾಗೆ ರಾಗಿಣಿ ಅವನನ್ನು ನೋಡಿ ಹಿಂಜರಿಯುತ್ತಲೇ, ನಾನು ಬರುವಾಗ ನಿಮಗಾಗಿ ಬಿಸ್ಕತ್ತುಗಳನ್ನು ತಂದಿದ್ದೇನೆ ಎಂದಳು. ಆದರೆ ಅವನು ಬಿಸ್ಕತ್ತುಗಳನ್ನು ನೋಡಲಿಲ್ಲ. ಅವನು ರಾಗಿಣಿಯ ಮುಖವನ್ನು ಮಾತ್ರ ನೋಡುತ್ತಾ ನಿಂತಿದ್ದ. ಇದನ್ನು ನೋಡಿದ ರಾಗಿಣಿ ರಾಜ್ನನ್ನು ಇನ್ನಷ್ಟು ಗಮನವಿಟ್ಟು ನೋಡಿದಾಗ ಅವನು ಮೊದಲ ಬಾರಿಗೆ ಅವಳಿಗಾಗಿ ನೀರು ಹಿಡಿದುಕೊಂಡು ನಿಂತಿದ್ದಾನೆ ಎಂದು ಅವಳಿಗೆ ತಿಳಿಯಿತು. ರಾಗಿಣಿ ಆಶ್ಚರ್ಯಚಕಿತಳಾಗಿ ಇದೇನು ಅಂತ ಕೇಳಿದಳು. ಆಗ ರಾಜ್ ಅವಳ ಆಯಾಸಗೊಂಡ ಕೈಗಳನ್ನು ಹಿಡಿದುಕೊಂಡು, ನನ್ನನ್ನು ಕ್ಷಮಿಸು ರಾಗಿಣಿ ಎಂದ. ಇದರಿಂದ ಗಲಿಬಿಲಿಗೊಂಡ ರಾಗಿಣಿ ತಕ್ಷಣವೇ, ಅಯ್ಯೋ ಇದೇನು ಮಾಡ್ತಿದ್ದೀರಿ ನೀವು ಅಂತ ಕೇಳಿದಳು. ರಾಜ್ನ ಕಣ್ಣುಗಳಲ್ಲಿ ನೀರಿತ್ತು. ನನ್ನನ್ನು ಕ್ಷಮಿಸು. ನಾನು ನನ್ನ ತಾಯಿಯ ಮಾತುಗಳನ್ನು ಕೇಳಿ ನಿನ್ನ ಕನಸುಗಳನ್ನು ನುಚ್ಚುನೂರು ಮಾಡಲು ಪ್ರಯತ್ನಿಸಿದೆ. ಆದರೆ ನಿನ್ನನ್ನು ನಾನು ಅರ್ಥ ಮಾಡಿಕೊಳ್ಳಲು ಮಾತ್ರ ಪ್ರಯತ್ನಿಸಲೇ ಇಲ್ಲ. ಇನ್ನು ಮುಂದೆ ನಿನ್ನ ಪ್ರತಿಯೊಂದು ಹೆಜ್ಜೆಗೂ ನಾನು ಬೆಂಗಾವಲಾಗಿರುತ್ತೇನೆ ಎಂದು ಅವನು ಹೇಳಿದಾಗ ಬಹುಶಃ ಈಗ ನಿಜವಾಗಿಯೂ ತನ್ನ ಜೀವನದಲ್ಲಿ ಏನಾದರೂ ಬದಲಾವಣೆ ಖಂಡಿತ ಆಗುತ್ತದೆ ಎಂದು ಅವಳಿಗೆ ಮೊದಲ ಬಾರಿಗೆ ಅನಿಸಿತು. ರಾಗಿಣಿಯ ಕಣ್ಣುಗಳಲ್ಲಿಯೂ ನೀರು ತುಂಬಿಕೊಂಡಿತು. ಆದರೆ ಅವು ಈಗ ದುರ್ಬಲತೆಯ ಕಣ್ಣೀರಾಗಿರಲಿಲ್ಲ. ಅವಳು ರಾಜ್ನ ಕೈ ಹಿಡಿದು, ಇನ್ನೆಲ್ಲವೂ ಸರಿಯಾಗುತ್ತದೆ. ಹಾಗೆ ಇನ್ನು ಮುಂದೆ ನೀವು ನನ್ನ ಜೊತೆ ಇರ್ತೀರಿ ಅಂತ ನನಗೆ ನಂಬಿಕೆ ಇದೆ. ನನಗೆ ಅಷ್ಟೇ ಸಾಕು ಎಂದಳು. ಆ ರಾತ್ರಿ ರಾಗಿಣಿ ಮೊದಲ ಬಾರಿ ನಿರ್ಭಯವಾಗಿ ತನ್ನ ನೋಟ್ಬುಕ್ ತೆಗೆದುಕೊಂಡು ರಾಜ್ನ ಪಕ್ಕದಲ್ಲಿ ಕುಳಿತಳು. ಆಗ ರಾಗಿಣಿ, ಇಂದು ನಾನು ನಿನಗೆ ಇಂಗ್ಲಿಷ್ನಲ್ಲಿ ಏನಾದರೂ ಕಲಿಸುತ್ತೇನೆ ಎಂದಾಗ ರಾಗಿಣಿ ನಕ್ಕಳು. ಅವಳ ಅದೇ ಹಳ್ಳಿಯ ನಗು, ಅದರಲ್ಲಿ ಮಣ್ಣಿನ ಪರಿಮಳವಿತ್ತು. ಈಗ ಆ ನಗುವಿಗೆ ನಗರದಲ್ಲಿಯೂ ಸ್ಥಾನ ಸಿಕ್ಕಿತು. ಅವಳು ತನ್ನ ನೋಟ್ಬುಕ್ನಲ್ಲಿ, ಮಣ್ಣು ಬದಲಾಗೋದಿಲ್ಲ. ಇನ್ನು ನಗರದಲ್ಲಿ ನನ್ನ ಗೌರವ, ನನ್ನ ಸತ್ಯ, ನನ್ನ ಧ್ವನಿಯನ್ನು ಯಾರೂ ಕಸಿದುಕೊಳ್ಳಲು ಸಾಧ್ಯವಿಲ್ಲ ಅಂತ ಬರೆದಳು. ಸಮಯವು ಹೀಗೆ ಕಳೆಯುತ್ತಿದ್ದರೂ ಸಹ ರಾಜ್ನ ಕಣ್ಣುಗಳ ಮುಂದೆ ಇಂದಿಗೂ ಆ ಅಂಗಡಿಯ ಆ ದೃಶ್ಯ ಕೆಲವೊಮ್ಮೆ ಮರುಕಳಿಸುತ್ತದೆ. ರಾಗಿಣಿ ಗ್ರಾಹಕರಿಗೆ ಗೌರವದಿಂದ ನೀರು ಕೊಡುವಂಥದ್ದು, ಅವರಿಗೆ ಸಹಾಯ ಮಾಡುತ್ತಿದ್ದದ್ದು, ಸಪ್ನಾಳಿಂದ ಸಣ್ಣ ಸಣ್ಣ ವಾಕ್ಯಗಳನ್ನು ಕೇಳಿ ಕಲಿಯುವಂಥದ್ದು, ಹಾಗೂ ಆ ಅಸಭ್ಯ ಗ್ರಾಹಕ ಎಲ್ಲರ ಮುಂದೆ ರಾಗಿಣಿಯನ್ನು ಅವಮಾನಿಸಲು ಪ್ರಯತ್ನಿಸಿದ್ದು. ಹಾಗೆ ಇದೆಲ್ಲದರ ನಡುವೆ ರಾಗಿಣಿಯ ತಾಳ್ಮೆ ಎಲ್ಲವೂ ಅವನ ಕಣ್ಣ ಮುಂದೆ ಒಂದೊಂದಾಗಿ ಬರುತ್ತಿದ್ದವು. ಹೀಗೆ ತನ್ನನ್ನು ತಾನು ನಿಭಾಯಿಸಿಕೊಂಡು ಭಯಪಡದೆ ಎಲ್ಲರನ್ನೂ ಎದುರಿಸಿ ತಾಳ್ಮೆಯಿಂದ ನಿಲ್ಲುವ ಅದೇ ರಾಗಿಣಿ, ಅದೇ ಹಳ್ಳಿಯ ಸೊಸೆ ರಾಜ್ನ ಮುಂದೆ ಮಾತ್ರ ತಲೆ ಎತ್ತಿ ಮಾತನಾಡುತ್ತಿರಲಿಲ್ಲ. ಅವನ ಪ್ರತಿಯೊಂದು ಮಾತುಗಳಿಗೆ ಸಹನೆಯಿಂದಲೇ ಉತ್ತರ ಕೊಡುತ್ತಿದ್ದಳು ಹಾಗೂ ಅವನನ್ನು ಗೌರವಿಸುತ್ತಿದ್ದಳು. ಇದೆಲ್ಲವನ್ನು ಊಹಿಸಿದ ರಾಜ್ನ ಕಣ್ಣುಗಳಲ್ಲಿ ನಾಚಿಕೆ ಇಳಿಯುತ್ತಿತ್ತು. ಇಂದು ರಾಗಿಣಿಗೆ ಅವಳ ಗೌರವ ಮತ್ತೆ ಸಿಕ್ಕಿತು. ಸ್ನೇಹಿತರೆ, ಈ ಕಥೆ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಹೈಪ್ ಮೂಲಕ ನಮಗೆ ಪಾಯಿಂಟ್ಸ್ಗಳನ್ನು ನೀಡಿ. ಇದು ನಮಗೆ ತುಂಬಾ ಮುಖ್ಯ. ದಯವಿಟ್ಟು ನೀಡಿ. ಕಥೆಯನ್ನು ಪೂರ್ತಿಯಾಗಿ ಕೇಳಿದ ನಿಮಗೆ ಧನ್ಯವಾದಗಳು.